ಹಾಯ್ ಹಲೋ ನಮಸ್ತೆ. ಸೊ ಎಲ್ಲರಿಗೂ ಇಂಡಿಯನ್ ಕೋಚಿಂಗ್ IAS KS ಅಕಾಡೆಮಿ ಬೆಂಗಳೂರು ತಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಸ್ನೇಹಿತರೆ ನಿನ್ನೆ ನಾವು ಸ್ವಲ್ಪ ಪರಿಸರ ಬಗ್ಗೆ ಅಂದ್ರೆ ಎನ್ವೈರನ್ಮೆಂಟ್ ಬಗ್ಗೆ ಎಕಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಿದ್ವಿ. ಹೌದಾ? ಎನ್ವೈರನ್ಮೆಂಟ್ ಅಂದ್ರೆ ಏನು, ಎನ್ವೈರನ್ಮೆಂಟ್ ಪದ ಕೊಟ್ಟವ್ರು ಯಾರು, ಎಸ್ ಎನ್ವೈರನ್ಮೆಂಟ್ ಯಾವ ಒಂದು ಭಾಷೆಯಿಂದ ಬಂತಂತೇಳಿ ನೀವೆಲ್ಲ ಡಿಸ್ಕಸ್ ಮಾಡಿದೀವಿ. ಹೌದಾ? ಹಾಗಾದ್ರೆ ಎಕಾಲಜಿಯ ಪಿತಾಮಹ, ಹೂ ಇಸ್ ದ ಫಾದರ್ ಆಫ್ ಎಕಾಲಜಿ ಅಂಡ್ ಹೂ ಇಸ್ ದ ಫಾದರ್ ಆಫ್ ಇಂಡಿಯನ್ ಎಕಾಲಜಿ, ಎಸ್ ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಎಕಾಲಜಿ ಅಂತೇಳಿ ಬಹಳಷ್ಟು ತಿಳ್ಕೊಂಡಿವಲ್ಲ ಸ್ನೇಹಿತರೆ. ಹಾಗೆ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಇನ್ ಎಕಾಲಜಿ ಅಂತಾನು ತಿಳ್ಕೊಂಡ್ವಿ. ಹೌದಾ? ಯಾವ ಲೆವೆಲ್ಸ್ ಬರ್ತಾವ ಅಂದ್ರೆ ಫಸ್ಟ್ ಒಂದು ಸ್ಪೀಶೀಸ್ ಅಂತ ಬರುತ್ತಾ, ಇನ್ನೊಂದು ಪಾಪ್ಯುಲೇಷನ್ ಅಂತ ಬರುತ್ತಾ, ಇನ್ನೊಂದು ಕಮ್ಯುನಿಟಿ ಅಂತ ಬರುತ್ತಾ, ಇನ್ನೊಂದು ಎಕೋಸಿಸ್ಟಮ್ ಅಂತ ಬರುತ್ತಾ. ಹೌದು ತಾನೆ ಸ್ನೇಹಿತರೆ? ಎಸ್ ನೆಕ್ಸ್ಟ್ ಬಯೋಮ್ ಅಂತ ಬರುತ್ತಾ, ಇನ್ನೊಂದು ಬಯೋಸ್ಪಿಯರ್ ಅಂತ ಬರುತ್ತಾ. ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ. ಹೌದಾ? ಸೊ ಇಂದಿನ ತರಗತಿಯಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಕೆಲವೊಂದು ಟರ್ಮಿನಾಲಜಿಗಳು ಬರ್ತವೆ ಎಕಾಲಜಿಯಲ್ಲಿ. ಎಸ್ ಎಕಾಲಜಿಯಲ್ಲಿ ಕೆಲವೊಂದು ಟರ್ಮಿನಾಲಜಿಗಳು ಬರ್ತವೆ ಅಂದ್ರೆ ಪದಜ್ಞಾನ ಅಂತ ಕರಿತೀವಿ ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಿ ಟರ್ಮಿನಾಲಜಿ ಅಂದ್ರೆ ಕೆಲವೊಂದು ಪದಗಳು, ಈ ಪದಗಳು ಏನನ್ನ ಸೂಚಿಸುತ್ತವೆ ಅಂದ್ರೆ ಈ ಪದಗಳ ಅರ್ಥ ಏನು, ಟರ್ಮಿನಾಲಜಿ ಅಂತ ಕರಿತೀವಿ. ಹೌದಾ? ಸೊ ಇವತ್ತು ನೋಡ್ತಾ ಹೋಗೋಣ. ಹೌದಾ? ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನ ಅಂತ ಕರಿತೀವಿ. ಎಸ್ ಜಸ್ಟ್ ಅ ಮಿನಿಟ್. ಓಕೆ, ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನ ಅಂತ ಕರಿತೀವಿ. ಏನ್ರಿ ಸರ್ ಆವಾಸ ಸ್ಥಾನ? ಎಸ್ ಏನ್ರಿ ಆವಾಸ ಸ್ಥಾನ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ನೀನ್ ಎಲ್ಲಿದಿ ಅಂತ ಅರ್ಥ. ಎಸ್ ನಿನ್ನ ಅಡ್ರೆಸ್ ಏನಂತ ಕರಿತೀವಲ್ಲ, ಅಂದ್ರೆ ನೀವ್ ಎಲ್ಲಿದ್ದೀರ ಅಂದ್ರೆ ನಿಮ್ ಮನೆ. ಹೌದಾ? ಸೊ ಆವಾಸ ಸ್ಥಾನ ಅಂದ್ರೆ ಒಂದು ಜೀವಿ. ಯಾವ ಜೀವಿ? ಒಂದು ಜೀವಿ ಎಸ್ ತಾನು ಬದುಕುಳಿಯಲು ಎಸ್ ತಾನು ಬದುಕುಳಿಯಲು ಆಹಾರಕ್ಕಾಗಿ, ಯಾವುದಕ್ಕಾಗಿ? ಆಹಾರಕ್ಕಾಗಿ. ನೆಕ್ಸ್ಟ್ ಸಂತಾನೋತ್ಪತ್ತಿಗಾಗಿ. ಎಸ್ ಆಹಾರಕ್ಕಾಗಿ ಸಂತಾನೋತ್ಪತ್ತಿಗಾಗಿ ಏನ್ ಮಾಡ್ತಾರೆ? ಸಂಪನ್ಮೂಲಗಳನ್ನ ಬಳಸ್ಕೊಳ್ಳುತ್ತಾ. ಎಸ್ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದಕ್ಕೆ ನಾವೇನಂತ ಕರಿತೀವಿ? ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹ್ಯಾಬಿಟ್ಯಾಟ್ ಅಂದ್ರೆ ಒಂದು ಜೀವಿ. ಯಾವ್ದಾದ್ರು ಜೀವಿ ತಗೋರಿ, ಫಾರ್ ಎಕ್ಸಾಂಪಲ್ ಹುಲಿ ತಗೋರಿ. ಎಸ್ ಹುಲಿ, ಹೆಬ್ಬುಲಿ ಅಲ್ಲ ಮತ್ತೆ ಜಸ್ಟ್ ಹುಲಿ. ಎಸ್ ಒಂದು ಜೀವಿ ತಾನು ಬದುಕುಳಿಯಲು. ಎಸ್ ತಾನು ಬದುಕಬೇಕು ತಾನೆ. ಸೊ ತಾನು ಬದುಕುಳಿಯಲು ಏನ್ ಮಾಡುತ್ತಾ? ಆಹಾರ ಬೇಕೇ ಬೇಕು. ಹೌದಾ? ಬೇಸಿಕ್ ನೀಡ್ಸ್ ಅಂತ ಕರಿತೀವಿ. ಎಸ್ ಒಂದು ಜೀವಿ ಆಗಿರ್ಲಿ, ಒಬ್ಬ ಮನುಷ್ಯ ಆಗಿರ್ಲಿ, ಒಂದು ಪ್ರಾಣಿ ಆಗಿರ್ಲಿ, ಒಂದು ಪಕ್ಷಿ ಆಗಿರ್ಲಿ, ತಾನು ಬದುಕುಳಿಬೇಕಂದ್ರೆ ಮಿನಿಮಮ್ ಬೇಸಿಕ್ ನೀಡ್ಸ್ ಬೇಕೇ ಬೇಕು. ಹೌದಾ? ಅದು ಹುಲಿ ಆಗಿರ್ಲಿ, ಸಿಂಹ ಆಗಿರ್ಲಿ, ಕರಡಿ ಆಗಿರ್ಲಿ. ಚಿಮ್ಮಲ್ಲ, ಸಿಂಹ. ಎಸ್ ಸೊ ಈ ಹುಲಿ ಬದುಕುಳಿಯಲ್ಲಿ ಏನ್ ಬೇಕಪ್ಪ ಅಂದ್ರೆ ಆಹಾರ ಬೇಕಾ? ಆಹಾರ ಬೇಕಂದ್ರೆ ಏನ್ ಮಾಡುತ್ತದು? ಎಸ್ ಆಹಾರ ಬೇಕಂದ್ರೆ ಬೇಟೆ ಆಡುತ್ತ. ಏನನ್ನ ಬೇಟೆ ಆಡುತ್ತ? ಹಂಟಿಂಗ್ ಮಾಡುದು. ಯಾವ್ದನ್ನ? ನಿಮ್ಮನ್ನಲ್ಲ ಮತ್ತೆ, ನಿಮ್ಮನ್ನ ಹಂಟ್ ಮಾಡಲ್ಲ. ಎಸ್ ಸೊ ಜಿಂಕೆ. ಯಾವ್ದನ್ನ? ಸೊ ಜಿಂಕೆಯನ್ನ ಏನ್ ಮಾಡುತ್ತಾ? ಬೇಟೆ ಆಡುತ್ತಾ. ಬೇಟೆಯಾಡಿ ಏನ್ ಮಾಡುತ್ತಾ? ತನ್ನ ಆಹಾರವನ್ನ ತಾನು ತಗೊಳ್ಳುದು. ಹೌದಾ? ಒಂದು ಆಹಾರಕ್ಕಾಗಿ, ಇನ್ನೊಂದು ಸಂತಾನೋತ್ಪತ್ತಿಗಾಗಿ. ಯಾವುದಕ್ಕಾಗಿ? ಸಂತಾನೋತ್ಪತ್ತಿಗಾಗಿ. ಈಗ ಏನ್ ಮಾಡುತ್ತಾ? ಹುಲಿ ಏನ್ ಮಾಡುತ್ತಾ? ಸಂತಾನೋತ್ಪತ್ತಿ ಮಾಡುತ್ತಾ ಇಲ್ಲ. ನಾಟ್ ಓನ್ಲಿ ಹುಲಿ, ಎಲ್ಲಾ ಪ್ರಾಣಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸಂತಾನೋತ್ಪತ್ತಿ ಮಾಡ್ತಾವೆ. ಹೌದಾ ಇಲ್ಲೋ? ಎಸ್ ಎಸ್ ಸೊ ಹುಲಿನೂ ಏನಾಗುತ್ತಾ? ಒಂದು ಬೇಟೆಯಾಡಿ ತನ್ನ ಆಹಾರವನ್ನ ತಾನು ತಗೊಳುತ್ತಾ, ಮತ್ತೆ ಸಂತಾನೋತ್ಪತ್ತಿ ಬೆಳೆಸ್ಕೊಳುತ್ತಾ. ಸಂತಾನೋತ್ಪತ್ತಿ. ಎಸ್ ಸೊ ಇದಕ್ಕಾಗಿ ಏನ್ ಮಾಡುತ್ತಪ್ಪ ಅಂದ್ರೆ ಸುತ್ತಮುತ್ತಲು ಇರತಕ್ಕಂತಹ ಸಂಪನ್ಮೂಲಗಳನ್ನ ಬಳಸ್ಕೊಳುತ್ತಾ. ಈಗ ಹುಲಿ ಎಲ್ಲಿರುತ್ತಾ? ಕಾಡಲ್ಲಿರುತ್ತೆ. ನಾಡಲ್ಲಂತೂ ಇರಲ್ಲ. ಎಸ್ ನೀವು ನಾಡಿನ ಹುಲಿಗಳು ಅಂದ್ರೆ ಈ ವಿಡಿಯೋ ನೋಡ್ತಿದ್ರಲ್ಲ, ನೀವು ಹುಲಿಗಳೇ. ಹೌದಾ? ನೀವು ನಾಡಿನ ಹುಲಿಗಳು, ಅವು ಕಾಡು ಹುಲಿಗಳು. ಹೌದಾ? ಸೊ ಈ ಕಾಡಿನಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಕಾಡಿನಲ್ಲಿ ಇರ್ತಕ್ಕಂತಹ ಸಂಪನ್ಮೂಲ, ಕಾಡಿನಲ್ಲಿ ಏನಿರ್ತವೆ? ನಾರ್ಮಲ್ ಮರ ಇರುತ್ತೆ. ಹೌದಾ? ಸೊ ಬೇಟೆ ಆಡಿದ್ಮೇಲೆ ಅಲ್ಲೇ ವಿಶ್ರಾಂತಿ ಪಡಿತದ. ವಾಸಕ್ಕಾಗಿನೂ ಏನ್ ಮಾಡ್ಬೋದು? ಹಾಗೆ ಇಲ್ಲೊಂದು ಪಾಯಿಂಟ್ ನ ಆಡ್ ಮಾಡ್ಕೊಳ್ಳಿ. ವಾಸಕ್ಕಾಗಿ ಅಂದ್ರೆ ಹುಲಿ ಎಲ್ಲಿ ವಾಸ ಮಾಡುತ್ತಾ? ನಾರ್ಮಲಿ ಇನ್ ಜನರಲಿ ಅರಣ್ಯದಲ್ಲಿ ಅಂದ್ರೆ ಫಾರೆಸ್ಟ್ ಅಲ್ಲಿ ತಾನೆ ಹುಲಿ ವಾಸ ಮಾಡೋದು. ನೀವಾದ್ರೆ ನಾಡಿನಲ್ಲಿ ವಾಸ ಮಾಡ್ತೀರಿ. ಹೌದಾ? ಸೊ ಈ ರೀತಿ ಏನ್ ಮಾಡುತ್ತಾ? ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಹ್ಯಾಬಿಟ್ಯಾಟ್ ಅಂದ್ರೆ ಆವಾಸ ಸ್ಥಾನ. ಎಸ್ ನಿನ್ನ ಮನೆ ಇದ್ದಂಗ, ನೀವ್ ಹೆಂಗ ಮನೆಗೆ ಇರ್ತೀರಲ್ಲ ಅದು ಅದೇ ತರನೇ ಎಲ್ಲಿರುತ್ತಪ್ಪ ಅಂದ್ರೆ ಕಾಡಿನಲ್ಲಿ ಇರುತ್ತ. ಯಾವುದು? ಹುಲಿ. ಸರ್ ಇದು ಬೇಡ, ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಒಂದು ಇದೇನಿದು ಮರನ. ಎಸ್ ಒಂದು ಪಕ್ಷಿ ತಗೋ. ಯಾವುದು? ಪಕ್ಷಿ. ಪಕ್ಷಿಯ ಆವಾಸ ಸ್ಥಾನ ಯಾವ್ದಪ್ಪ ಅಂದ್ರೆ ಎಸ್ ಅಗೇನ್ ಒಂದ್ ಯಾವ್ದೋ ಒಂದು ಮರ ಅಥವಾ ಗಿಡದ ಮೇಲೆ ಏನಾಗತ್ತ? ತನ್ನ ಆವಾಸ ಸ್ಥಾನ. ಈ ಪಕ್ಷಿ ಏನ್ ಮಾಡ್ತಪ್ಪ ಅಂದ್ರೆ
ಸೊ ಸುತ್ತಮುತ್ತ ತನ್ನ ಆಹಾರವನ್ನ ಪಡಿತಾ ಹೋಗುತ್ತಾ. ಅಂದ್ರೆ ಪಕ್ಷಿ ಏನ್ ತಿನ್ನುತ್ತಾ, ತನ್ನ ಆಹಾರ ಏನು ಪಕ್ಷಿದ್ದು, ಪಕ್ಷಿದ ಆಹಾರ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಇನ್ಸೆಕ್ಟ್ಸ್. ಸೊ ಈ ಇನ್ಸೆಕ್ಟ್ಸ್ ಏನ್ ಮಾಡುತ್ತಾ, ತಿನ್ನುತ್ತಾ, ಹೌದಾ, ತನ್ನ ಆಹಾರವನ್ನ ತಗೊಳುತ್ತಾ. ಪ್ಲಸ್ ಇದೇ ಪಕ್ಷಿ ಏನ್ ಮಾಡುತ್ತಪ್ಪ ಅಂದ್ರೆ ತನ್ನ ಆವಾಸ್ಥಾನ ಎಲ್ಲಪ್ಪ ಅಂದ್ರೆ ಒಂದು ಮರದ ಮೇಲೆ. ಎಸ್, ತನ್ನ ಮರದ ಮೇಲೆ ರೆಸ್ಟ್ ತಗೊಳುತ್ತಾ ತಿಂದು, ಹೌದಾ. ಅಗೇನ್ ಇಲ್ಲಿ ಏನ್ ಮಾಡುತ್ತಪ್ಪ ಅಂದ್ರೆ ಇದೇ ಮರದ ಮೇಲೆ ತನ್ನ ಸಂತಾನೋತ್ಪತ್ತಿಯನ್ನ ಮಾಡುತ್ತಾ. ಎಸ್, ತತ್ತಿ ಇಟ್ಟು ಏನ್ ಮಾಡುತ್ತಾ ತನ್ನ ಮರಿಗಳನ್ನ ಇರಿಸ್ಕೊಂಡು ಇದು ಮಾಡ್ತಾ ಹೋಗುತ್ತೆ. ಎಸ್, ಇದನ್ನ ಏನಂತ ಕರಿತೀವಪ್ಪ ಅಂದ್ರೆ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಹ್ಯಾಬಿಟ್ಯಾಟ್ ಅಂದ್ರೆ ಏನಿಲ್ಲ, ಆವಾಸ ಸ್ಥಾನ. ಎಸ್, ಒಂದು ಜೀವಿಯು ತಾನು ಬದುಕುಳಿಯಲು ವಾಸಕ್ಕಾಗಿ, ಆಹಾರಕ್ಕಾಗಿ, ಎಸ್, ಮತ್ತೆ ಸಂತಾನೋತ್ಪತ್ತಿಗಾಗಿ ಏನ್ ಮಾಡುತ್ತಾ ಸುತ್ತಮುತ್ತ ಇರತಕ್ಕಂತಹ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳುತ್ತಾ. ನೀವು ಅಷ್ಟೇ ತಾನೆ, ನೀವು ಮನೆಗೆ ಇರ್ತೀರ ಏನು. ಎಸ್, ನಿಮ್ದು ಮನೆ ತಗೋರಿ. ಎಸ್ ಎಸ್, ಚಿನ್ನ ಯಾರು, ಚಿನ್ನ. ಎಸ್, ಈ ಚಿನ್ನ ಏನ್ ಮಾಡ್ತಾನೆ, ಎಸ್, ಈ ಚಿನ್ನ ಏನ್ ಮಾಡ್ತಾನಪ್ಪ ಅಂದ್ರೆ ಆಹಾರಕ್ಕಾಗಿ, ವಾಸಕ್ಕಾಗಿ, ಸುತ್ತಮುತ್ತ ಸಂಪನ್ಮೂಲಗಳನ್ನ ಬಳಸ್ಕೊತಾನೆ ತಾನೆ, ಸಂತಾನೋತ್ಪತ್ತಿಗಾಗಿ ಬಳಸ್ಕೊತಾನೆ. ಯಾರು, ಚಿನ್ನ. ನಿನ್ನೆ ನೋಡಿದ್ರಲ್ಲ ಆ ಚಿನ್ನನೇ ಈ ಚಿನ್ನ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಫಸ್ಟ್ ಒನ್ ಯಾವುದು, ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹ್ಯಾಬಿಟ್ಯಾಟ್. ಇಲ್ಲಿ ನಿಮ್ಗೆ ಅದ ನೋಡ್ರಿ ಪಿಕ್ಚರ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ. ಯಾವುದು, ಹ್ಯಾಬಿಟ್ಯಾಟ್. ಇಲ್ಲಿದೆ ತಾನೆ. ಎಸ್, ಹ್ಯಾಬಿಟ್ಯಾಟ್ ಇದೆ ತಾನೆ. ಸೊ ಈ ಹ್ಯಾಬಿಟ್ಯಾಟ್ ಅಲ್ಲಿ ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಎಸ್, ಅಕ್ವಾಟಿಕ್ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಅಕ್ವಾಟಿಕ್ ಅಂದ್ರೆ ಏನದು, ಜಲ ಒಂದು ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಇದು ಭೂ ಪರಿಸರ ವ್ಯವಸ್ಥೆ. ಎಸ್, ಇದರಲ್ಲಿ ಮತ್ತೆ ಡೆಸರ್ಟ್ ಬರುತ್ತಾ. ಡೆಸರ್ಟಿನ ಆವಸ್ಥಾನ ಅಂದ್ರೆ ಭೂ ಪರಿಸರ ವ್ಯವಸ್ಥೆ ಇದೆ. ಇದನ್ನ ಕನ್ನಡದಲ್ಲಿ ಭೂ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಇದನ್ನ ಜಲ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ, ಹೌದಾ. ಸೊ ಭೂ ಪರಿಸರ ವ್ಯವಸ್ಥೆಯಲ್ಲಿ ಏನೇನದು, ಒಂದು ಡೆಸರ್ಟ್ ಅಂದ್ರೆ ಮರುಭೂಮಿ. ಸೊ ಮರುಭೂಮಿಯಲ್ಲಿ ಕೆಲವೊಂದು ಪ್ರಾಣಿಗಳು ವಾಸ ಮಾಡ್ತಾವ ತಾನೆ. ಮರುಭೂಮಿಗಳಲ್ಲಿ ಕೆಲವೊಂದು ಪ್ರಾಣಿಗಳ ಆವಸ್ಥಾನ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂಟಿ, ಕ್ಯಾಮಲ್ ಅಂತ ಕರಿತೀವಿ, ಹೌದಾ. ಕ್ಯಾಮಲ್ ಅಲ್ಲೇ ಏನ್ ಮಾಡುತ್ತಾ, ಸುತ್ತಮುತ್ತ ಇರತಕ್ಕಂತಹ ಸಂಪನ್ಮೂಲಗಳನ್ನ ಬಳಸ್ಕೊಳುತ್ತಾ ಅಲ್ಲಿ ಪಾಪಸ್ ಕಾಳಿ ಬೆಳಿತದ ಇಲ್ಲೋ. ಸೊ ಅದಂತಿಂದ ಏನ್ ಮಾಡುತ್ತೆ, ಇದು ತನ್ನ ಆಹಾರಕ್ಕಾಗಿ, ವಾಸಕ್ಕಾಗಿ ಮತ್ತು ಸಂತಾನೋತ್ಪತ್ತಿಗಾಗಿ ಮಾಡ್ಕೊಳ್ತಾ ಹೋಗುತ್ತೆ. ಅಗೇನ್ ಮೌಂಟೇನ್ಸ್ ಎಲ್ಲಾನು ಕೆಲವೊಂದು ದೊಡ್ಡ ದೊಡ್ಡ ಹಿಲ್ಸ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಲ್ಲಿನೂ ಜೀವ ಪರಿಸರ ವ್ಯವಸ್ಥೆ ಇರುತ್ತಾ. ಅಲ್ಲಿನೂ ಏನಾಗುತ್ತಪ್ಪ ಅಂದ್ರೆ ವಾಸಕ್ಕಾಗಿ, ಆಹಾರಕ್ಕಾಗಿ ಏನಾಗ್ತವೆ, ಜೀವಿಗಳು ವಾಸಿಸ್ತಾವ. ನೆಕ್ಸ್ಟ್ ಅಗೇನ್ ಗ್ರಾಸ್ ಲ್ಯಾಂಡ್, ಹೌದಾ. ಗ್ರಾಸ್ ಲ್ಯಾಂಡ್ ಅಲ್ಲೂ ಕೆಲವೊಂದು ಪ್ರಾಣಿಗಳು, ಪಕ್ಷಿಗಳು ಏನ್ ಮಾಡ್ತೇವೆ, ಆವಾಸ ಸ್ಥಾನ ಆಗಿರುತ್ತೆ. ಎಸ್, ಅಗೇನ್ ಇಲ್ಲಿ ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸ್ ಅಲ್ಲಿ ಓಷಿಯನ್ಸ್. ಸೊ ಓಷಿಯನ್ಸ್ ಅಂದ್ರೆ ಸಾಗರಗಳು, ಸಮುದ್ರಗಳು. ಈ ಸಮುದ್ರ ಅಥವಾ ಸಾಗರಗಳಲ್ಲಿ ಅತಿ ದೊಡ್ಡ ಏನಾಗಿರುತ್ತೆ, ಜೀವ ಪರಿಸರ ವ್ಯವಸ್ಥೆ ಇರುತ್ತೆ, ಎಕೋಸಿಸ್ಟಮ್ ಇರುತ್ತೆ, ಹೌದಾ. ಇಲ್ಲಿ ಸಣ್ಣ ಒಂದು ಕಣ್ಣಿಗೆ ಕಾಣಲಾರದಂತಹ ಬ್ಯಾಕ್ಟೀರಿಯಾ ಅಂತ ಹಿಡ್ಕೊಂಡು ಅತಿ ದೊಡ್ಡ ಪ್ರಾಣಿಗಳು ವಾಸ ಮಾಡುವಂತಹ ಪ್ಲೇಸ್ ಆಗಿರುತ್ತೆ, ಅದು ಓಷನ್ಸ್, ಹೌದಾ. ಇಲ್ಲಿ ಮೀನು ಇರುತ್ತೆ, ತಿಮಿಂಗ್ಲ ಇರುತ್ತೆ, ಎಲ್ಲ ಇರ್ತವೆ, ಹೌದಾ. ಅವುಗಳು ಸುತ್ತಮುತ್ತ ಸಂಪನ್ಮೂಲಗಳನ್ನ ಬಳಸ್ಕೊತಾವೆ, ಸಂತಾನೋತ್ಪತ್ತಿ ಮಾಡ್ಕೊಳುತ್ತಾ, ಆಹಾರಕ್ಕಾಗಿ. ಎಸ್, ಎಲ್ಲ ಇರುತ್ತೆ. ನೆಕ್ಸ್ಟ್ ಪಾಂಡ್ಸ್ ಅಂದ್ರೆ ಗೊತ್ತಿರೋದೈತಿ. ಸೊ ಇಲ್ಲಿನೂ ಏನಿರುತ್ತಾ, ಎಕೋಸಿಸ್ಟಮ್ ಇರುತ್ತಾ, ಇಲ್ಲಿನೂ ಜೀವಿಗಳು ವಾಸವಾಗಿರ್ತಾವ. ಆ ಜೀವಿಗಳು ವಾಸವಾಗಿರ್ತಕ್ಕಂತಹ ಪ್ಲೇಸ್ ಅನ್ನ, ಸ್ಥಳವನ್ನ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹ್ಯಾಬಿಟ್ಯಾಟ್. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಎಸ್ ಎಸ್, ಸೆಕೆಂಡ್ ಹೋಗೋಣ. ಇದೇ ಹ್ಯಾಬಿಟ್ಯಾಟ್ ಅಲ್ಲೇ ಎರಡು ಡಿಫ್ರೆಂಟ್ ಟರ್ಮಿನಾಲಜಿ ಬರ್ತದೆ. ಇದೇ ಹ್ಯಾಬಿಟ್ಯಾಟ್ ಅಲ್ಲಿ ಇದನ್ನ ಕ್ವಶನ್ ಕೇಳಿದ್ದೇನೆ ಗ್ರೂಪ್ ಸಿ. ಏನಪ್ಪಾ, ಒಂದು ಫ್ಲೋರಾ ಅಂತ ಬರುತ್ತೆ. ಯಾವುದು, ಫ್ಲೋರಾ. ಜಸ್ಟ್ ಅ ಮಿನಿಟ್. ಪ್ರಾಬ್ಲಮ್ ಇಲ್ಲ, ಸೈಡ್ ಬರ್ತೀವಿ. ಒಂದು ಫ್ಲೋರಾ ಅಂತೇಳಿ, ಇನ್ನೊಂದು ಫಾನಾ ಅಂತೇಳಿ. ಎರಡು ಟರ್ಮಿನಾಲಜಿ ಬರುತ್ತೆ. ಯಾವ್ದ್ರಲ್ಲಿ, ಹ್ಯಾಬಿಟ್ಯಾಟ್ ಅಲ್ಲೇ ಬರುತ್ತ, ಮತ್ತೆ ಬೇರೆ ಯಾವ್ದ್ರಲ್ಲೂ ಬರೋದಲ್ಲ, ಹ್ಯಾಬಿಟ್ಯಾಟ್ ಅಲ್ಲೇ ಬರುತ್ತಾ. ಒಂದು ಫ್ಲೋರಾ ಅಂತೇಳಿ, ಇನ್ನೊಂದು ಫಾನಾ. ಎಸ್, ಏನ್ರಿ ಸರ್ ಫ್ಲೋರಾ? ಫ್ಲೋರಾ ಅಂದ್ರೆ ಫ್ಲವರ್ ಅಂತ ನೆನ್ಪಿಡ್ರಿ. ಏನು ಫ್ಲೋರಾ ಅಂದ್ರೆ ಫ್ಲವರ್. ಫ್ಲೋರಾ ಅಂದ್ರೆ ಏನ್ರಿ ಸರ್? ಫ್ಲೋರಾ ಅಂದ್ರೆ ಏನಿಲ್ಲ, ಸಸ್ಯಗಳು ವಾಸಿಸುವ ಆವಾಸ ಸ್ಥಾನವನ್ನ ಫ್ಲೋರಾ ಅಂತ ಕರಿತೀವಿ. ಫ್ಲವರ್ ಈ ತರ ಇರುತ್ತಲ್ಲ. ಎಸ್, ಇದೇ ತರನೇ ಇರುತ್ತಲ್ಲ. ಸೊ ಈ ಫ್ಲವರ್ ಅಂದ್ರೆ ಸಸ್ಯಗಳು, ಫ್ಲೋರಾ ಅಂದ್ರೆ ಫ್ಲವರ್ ಅಂದ್ರೆ ಸಸ್ಯ, ಹೌದಾ. ಸಸ್ಯಗಳ ಆವಾಸ ಸ್ಥಾನವನ್ನ ಏನಂತ ಕರಿತೀವಿ, ಫ್ಲೋರಾ ಅಂತ ಕರಿತೀವಿ. ಅಂದ್ರೆ ಸಸ್ಯಗಳು ವಾಸಿಸುವ ಹ್ಯಾಬಿಟ್ಯಾಟ್ ಅನ್ನ, ಆವಾಸ ಸ್ಥಾನವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಫ್ಲೋರಾ. ಯಾವುದು, ಫ್ಲೋರಾ. ಅಂಡರ್ಸ್ಟ್ಯಾಂಡ್. ಅಗೇನ್ ಸರ್, ಫಾನಾ ಅಂದ್ರೆ ಏನು? ಫಾನಾ ಅಂದ್ರೆ ಏನಿಲ್ಲ, ಪ್ರಾಣಿಗಳು ವಾಸಿಸುವ, ಇಲ್ಲಿ ಸಸ್ಯಗಳು ಅಂತ ಬರ್ಕೋರಿ. ಎಸ್, ಸಸ್ಯಗಳು ವಾಸಿಸುವ ಆವಾಸ ಸ್ಥಾನ. ಎಸ್, ಸಸ್ಯಗಳು ವಾಸಿಸುವ ಆವಾಸ ಸ್ಥಾನಕ್ಕೆ ಫ್ಲೋರಾ ಅಂತ ಕರಿತೀವಿ. ಇಲ್ಲಿ ಪ್ರಾಣಿಗಳು
ಪ್ರಾಣಿಗಳ ಆವಾಸ ಸ್ಥಾನಕ್ಕೆ ಏನಂತ ಕರಿತೀವಿ? ಫಾನ ಅಂತ ಕರಿತೀವಿ. ಫ್ಲೋರಾ, ಫಾನ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತು. ನೆಕ್ಸ್ಟ್ ಹೋಗೋಣ. ಎಸ್, ವೆರಿ ಗುಡ್. ನಿಶ್ ಅಂತ ಕರಿತೀವಿ. ನಿಶ್. ಎಸ್, ನಿಶ್. ಏನ್ರಿ ಸರ್ ನಿಶ್ ಅಂದ್ರೆ? ಏನಿಲ್ಲ, ಒಂದು ಜೀವಿ. ಯಾವ ಜೀವಿ? ಒಂದು ಜೀವಿ. ಯಾವ ಜೀವಿ? ಒಂದೇ ಜೀವಿ ಅನ್ಕೋ. ಎಸ್, ಒಂದು ಜೀವಿ ತಾನು ನಿರ್ವಹಿಸುವ ಪಾತ್ರಕ್ಕೆ ಏನಂತ ಕರಿತೀವಿ? ನಿಶ್ ಅಂತ ಕರಿತೀವಿ. ನಿಶ್. ಎಸ್, ಇದು ಬಹಳ ಬಹಳ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳಿದೆ. ಒಂದು ಜೀವಿ ತಾನು ನಿರ್ವಹಿಸುವ ಪಾತ್ರಕ್ಕೆ, ಎಸ್, ತನ್ನ ರೋಲ್ ಅಂತ ಕರಿತೀವಿ. ಎಸ್, ಒಂದು ಜೀವಿಯ ರೋಲ್. ಏನ್ ರೋಲ್ ಇರುತ್ತೆ? ಈಗ ನೀವು ಆಲ್ರೆಡಿ ಹ್ಯಾಬಿಟೇಟ್ ಅಂತ ನೋಡಿದ್ರಲ್ಲ, ಹ್ಯಾಬಿಟೇಟ್ ಅಂದ್ರೆ ನಿಮ್ಮ ಮನೆ, ಹೌದಾ? ಇಲ್ಲಿ ಏನಪ್ಪಾ ಅಂದ್ರೆ ಒಂದು ಜೀವಿಯು ತಾನು ನಿರ್ವಹಿಸುವ ಪಾತ್ರಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ನಿಶ್ ಅಂತ ಕರಿತೀವಿ. ಸರ್ ಎಕ್ಸಾಂಪಲ್ ಕೊಡ್ರಿ. ಎಕ್ಸಾಂಪಲ್ ಕೊಡ್ರಪ್ಪ ಅಂದ್ರೆ ಸಿಂಪಲ್ ಥಿಂಗ್, ಏನಿಲ್ಲ. ಫಾರ್ ಎಕ್ಸಾಂಪಲ್ ಹುಲಿನೇ ತಗೋರಿ. ಈ ಹುಲಿ ಏನ್ ಮಾಡುತ್ತಾ? ತಾನು ನಿರ್ವಹಿಸುವ ಪಾತ್ರ. ತಾನು ನಿರ್ವಹಿಸುವ ಪಾತ್ರ ಅಂದ್ರೆ ಏನ್ ಮಾಡುತ್ತಾ? ಹುಲಿ ಬೇಟೆಯಾಡುತ್ತ ತಾನೆ. ತನ್ನ ರೋಲ್ ಏನು? ಬೇಟೆಯಾಡೋದು. ಯಾವ್ದನ್ನು ಬೇಟೆಯಾಡುತ್ತಾ? ಜಿಂಕೆಯನ್ನು. ಯಾವ್ದನ್ನು? ಜಿಂಕೆಯನ್ನು, ಹೌದಾ? ಸೊ ತನ್ನ ರೋಲ್ ಏನಪ್ಪಾ ಅಂದ್ರೆ ಈ ಸಸ್ಯಾಹಾರಿಗಳನ್ನ ತಿನ್ನುವುದು. ಇದೇ ತನ್ನ ರೋಲ್. ಇಲ್ಲ ಸರ್ ಬೇರೆ ಎಕ್ಸಾಂಪಲ್ ಕೊಡ್ರಿ. ಬೇರೆ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಸಿಂಪಲ್ ಥಿಂಗ್. ಈ ಫಾರ್ ಎಕ್ಸಾಂಪಲ್ ಯಾವುದು? ಇದು ಒಂದು ಮರ, ಹೌದಾ? ಈ ಮರದಲ್ಲಿ ಜೇನು ನೊಣ. ಯಾವ ನೊಣ? ಜೇನು ನೊಣ. ನೋಡ್ರಲ್ಲ, ಹನಿ ಬೀ ಅಂತ ಕರಿತೀವಿ. ಏನಂತ ಕರಿತೀವಿ ಸ್ನೇಹಿತರೆ? ಹನಿ ಬೀಸ್. ನೋಡಿದ್ರೆ ತಾನೆ. ಸೊ ಈ ಹನಿ ಬೀಸ್ ಏನಪ್ಪಾ ಕಾರ್ಯ ಅಂದ್ರೆ, ಹನಿ ಬೀಸ್ ಎಲ್ಲಿರುತ್ತಾ? ನಾರ್ಮಲಿ ಇನ್ ಜನರಲಿ ಎಲ್ಲಾದ್ರೂ ಹನಿ ಬೀಸ್ ನೋಡಿರ್ತಿರ್ತಾನೆ. ಸೊ ಜೇನು ಗೂಡು ಕಟ್ಟೋದು, ಹೌದಾ? ಈ ಹನಿನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ, ಹನಿ ಸಿಗುತ್ತೆ ನಿಮ್ಗೆ, ಹೌದಾ? ಸೊ ಈ ಜೇನು ನೊಣದ ಪಾತ್ರ ಏನಾದರೆ? ಜೇನು ನೊಣದ ಪಾತ್ರ ಏನಪ್ಪಾ ಅಂದ್ರೆ, ಈ ಹನಿ ಬೀ ಏನ್ ಮಾಡುತ್ತಪ್ಪ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತಾ. ಏನು? ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತ. ನೆನಪಿದೇನಾ? ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರೆ ಜೇನು ನೊಣ ಈ ಹೂವಿನ ಮಕರಂದ, ಯಾವುದು? ಹೂವಿನ ಮಕರಂದ ಹೀರ್ಕೊಂಡು ಏನ್ ಮಾಡುತ್ತಾ? ಜೇನುಗೂಡಲ್ಲಿ ಹೋಗಿ ಜೇನಿನ ಶೇಖರಣೆ ಮಾಡುತ್ತಾ. ಅಂದ್ರೆ ಈ ಒಂದು ಹೂವಿಂದ ಮತ್ತೊಂದು ಹೂವೇ ಹೋಗತ್ತಲ್ಲಿ ಇಲ್ಲಿ ಶಲಕಾಗ್ರಗಳು ಅಂತಿರ್ತಾವೆ, ಹೌದಾ? ಈ ಶಲಕಾಗ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಮೂಲಕ ಜೇನುನೊಣನು ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತಾ. ಜೇನುನೊಣ ಇಲ್ಲಪ್ಪ ಅಂದ್ರೆ ಬಹಳಷ್ಟು ತೊಂದರೆ ಆಗತ್ತ. ನಿಮ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಯಾಕಪ್ಪ ಅಂದ್ರೆ ಇದು ಒಂದು ಮರದಿಂದ ಅಥವಾ ಒಂದು ಗಿಡದಿಂದ ಏನ್ ಮಾಡುತ್ತಾ? ಇಲ್ಲಿಂದ ಇಲ್ಲಿಗೆ ಜಂಪ್ ಆಗತ್ತ, ಹೌದು ತಾನೆ? ಇಲ್ಲಿ ಹೂವಿನ ಮಕರಂದ ಏರ್ಕೊಳ್ಳೋ ಟೈಮ್ ಅಲ್ಲಿ ಶಲಕಾಗ್ರಗಳು ತನ್ನ ಕಾಲಿಗೆ ಟಚ್ ಆಗೋದ್ರಿಂದ ಮತ್ತದು ಬೇರೆ ಒಂದು ಹೂವಿನ ಜೊತೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಸಂತಾನೋತ್ಪತ್ತಿ ಕ್ರಿಯೆ ಆಗುತ್ತೆ. ಎಸ್, ಸಂತಾನೋತ್ಪತ್ತಿ ಕ್ರಿಯೆ ಮಾಡ್ತಾ ಹೋಗುತ್ತಾ ಯಾವುದು? ಜೇನುನೊಣ. ಸೊ ಜೇನುನೊಣದ ಕಾರ್ಯ ಏನು? ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತಾ. ಅಂದ್ರೆ ತನ್ನ ರೋಲ್. ಒಂದು ಜೀವಿ ತಾನು ನಿರ್ವಹಿಸುವ ಪಾತ್ರಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ನಿಶ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಿಶ್. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಎಸ್, ಒಂದು ಜೀವಿಯು ತಾನು ನಿರ್ವಹಿಸುವ ಪಾತ್ರ. ಇಲ್ಲಿ ಈ ಜೀವಿ ಏನ್ ನಿರ್ವಹಿಸ್ತಾ ಇದೆ? ಹೂವಿನ ಮಕರಂದವನ್ನು ಹೀರ್ಕೊಳ್ತಾ ಇದೆನಾ? ಎಸ್, ಹೂವಿನ ಮಕರಂದವನ್ನು ಹೀರ್ಕೊಂಡು ಏನ್ ಮಾಡ್ತಾ ಇದೆ? ಪರಾಗಸ್ಪರ್ಶ ಕ್ರಿಯೆ ಮಾಡ್ತಾ ಇದೆನಾ? ಯಾವುದು? ಜೇನುನೊಣ. ಸೊ ತನ್ನ ಕೆಲಸ ತಾನು ಮಾಡ್ಕೊಂತ ಹೋಗ್ತಾ ಇದೆ. ಅಂದ್ರೆ ತಾನು ಬದುಕುಳಿಯಲ್ಲಿ ಏನ್ ಮಾಡುತ್ತಾ? ಹೂವಿನ ಮಕರಂದವನ್ನು ಹೀರ್ಕೊಳ್ತಾ ಜೇನನ್ನ ಶೇಖರಣೆ ಮಾಡ್ಕೊಳ್ತಾ. ಓಕೆ, ಇದ್ರದ್ದು ರೋಲ್ ಏನಪ್ಪಾ ಜೇನುನೊಣದಂದ್ರೆ? ಜೇನುನೊಣ ಪರಾಗಸ್ಪರ್ಶ ಕ್ರಿಯೆ ಮಾಡುತ್ತಾ. ಈ ಪರಾಗಸ್ಪರ್ಶ ಕ್ರಿಯೆಯಿಂದ ಏನ್ ಮಾಡುತ್ತಾ? ಸಂತಾನೋತ್ಪತ್ತಿ ಮಾಡುತ್ತೆ. ಇಂಡೈರೆಕ್ಟ್ ಆಗಿ ಏನ್ ಮಾಡುತ್ತಾ? ಒಂದು ಹೂವಿನಿಂದ ಮತ್ತೊಂದು ಇದಾಗಿ ಪರಾಗಸ್ಪರ್ಶ ಕ್ರಿಯೆಯಾಗಿ ಅಲ್ಲಿ ನಿಮ್ಗೆ ಏನ್ ಮಾಡುತ್ತಪ್ಪ ಅಂದ್ರೆ ಸೊ ಹಣ್ಣು ಕಾಯಿ ಈ ತರ ಹೋಗ್ತಾ ಹೋಗ್ತದೆ. ಅಂಡರ್ಸ್ಟ್ಯಾಂಡ್ ಆಯ್ತು? ಎಸ್, ಇದನ್ನ ನಿಶ್ ಅಂತ ಕರಿತೀವಿ. ಏನಂತ ಕರಿತೀವಿ? ನಿಶ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಇನ್ನು ಬಹಳ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹ್ಯಾಬಿಟ್ಯಾಟ್ ಮತ್ತೆ ನಿಶ್ಗೆ ಇರುವ ಡಿಫರೆನ್ಸ್. ಹ್ಯಾಬಿಟ್ಯಾಟ್ ಮತ್ತೆ ನಿಶ್. ಸೊ ಹ್ಯಾಬಿಟ್ಯಾಟ್ ಅಂದ್ರೆ ಏನಿಲ್ಲ, ನಿನ್ನ ಮನಿ. ಎಸ್, ನಿನ್ನ ಆವಾಸಸ್ಥಾನ. ನಿಶ್ ಅಂದ್ರೆ ಏನಿಲ್ಲ, ನೀನೇನ್ ಜಾಬ್ ಮಾಡ್ತಾ ಇದೆ ಅಂತ. ನಿನ್ನ ಜಾಬ್ ಏನು? ಸಿಂಪಲ್ ಥಿಂಗ್ ಇಷ್ಟೇ. ಹ್ಯಾಬಿಟ್ಯಾಟ್ ಅಂದ್ರೆ ಮನೆ, ನಿಶ್ ಅಂದ್ರೆ ನೀನೇನ್ ಜಾಬ್ ಮಾಡ್ತಾ ಇದೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನಿಮ್ದೇ ತಗೋರಿ. ಸೊ ಎಸ್, ಚಿನ್ನ. ಸೊ ಚಿನ್ನ ಕೆಲಸ ಏನು? ಚಿನ್ನ ಎಲ್ಲಿರ್ತಾನೆ? ಮನೆಯಲ್ಲಿರ್ತಾನೆ, ತನ್ನ ಮನೆಯಲ್ಲಿ, ಹೌದಾ? ಚಿನ್ನ ಏನ್ ಕೆಲಸ ಮಾಡ್ತಾನೆ? ಟೀಚಿಂಗ್ ಮಾಡ್ತಾನೆ. ಏನ್ ಮಾಡ್ತಾನೆ? ಟೀಚಿಂಗ್. ಚಿನ್ನ ಟೀಚಿಂಗ್ ಮಾಡೋದೇನು? ನಿಶ್. ತನ್ನ ರೋಲ್ ಏನ್ ಮಾಡ್ತಿದ್ದಾನೆ? ಕೆಲಸ ಮಾಡ್ತಿದ್ದಾನೆ, ಹೌದಾ? ಚಿನ್ನದ ಹ್ಯಾಬಿಟೇಟ್ ಯಾವುದು? ತನ್ನ ಮನೆ, ಹೋಮ್. ಇಷ್ಟೇ ನೋಡಿ, ಬಹಳ ಏನು ಟಿಪಿಕಲ್ ಇಲ್ಲ, ಸಿಂಪಲ್ ಅಲ್ಲಿ, ಹೌದಾ? ನಿಶ್ ಅಂತ ಕರೀತೀವಿ. ನೆಕ್ಸ್ಟ್ ಹೋಗೋಣ. ವೆರಿ ಗುಡ್.
ವೆರಿ ವೆರಿ ಇಂಪಾರ್ಟೆಂಟ್ ಏನದು ಟರ್ಮಿನಾಲಜಿ. ಇನ್ನೊಂದು ಬರುತ್ತಾ ಬಯೋ ಇಂಡಿಕೇಟರ್ಸ್ ಅಂತ. ಎಸ್ ಕನ್ನಡದಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಜೈವಿಕ ಸೂಚಕಗಳು. ಯಾವುಗಳು? ಸೂಚಕಗಳಂತ ಕರಿತೀವಿ. ಏನ್ರಿ ಸರ್ ಬಯೋ ಇಂಡಿಕೇಟರ್ಸ್ ಅಥವಾ ಜೈವಿಕ ಸೂಚಕಗಳು ಎಂದರೇನು? ಎಸ್ ಸೊ ಮೀನಿಂಗ್ ನೋಡ್ತಾ ಹೋಗೋಣ. ಮೀನಿಂಗ್ ಎಸ್ ವಾತಾವರಣದಂತ. ಎಲ್ಲಿ? ವಾತಾವರಣದಲ್ಲಿ. ಎಸ್ ವಾತಾವರಣದಲ್ಲಿ ಆಗುವ ಬದಲಾವಣೆಗಳನ್ನು ವಾತಾವರಣದಲ್ಲಿ ಆಗುವ ಬದಲಾವಣೆಗಳನ್ನು ಸೂಚಿಸುವ ಪ್ರಾಣಿಗಳಿಗೆ. ಯಾವುಗಳಿಗೆ? ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೆ ಏನಂತ ಹೇಳ್ತೀವಿ? ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಬಯೋ ಇಂಡಿಕೇಟರ್ಸ್ ಅಥವಾ ಜೈವಿಕ ಸೂಚಕಗಳು. ಯಾವುಗಳು? ಜೈವಿಕ ಸೂಚಕಗಳು. ಎಸ್ ಎಸ್ ಸೊ ವಾತಾವರಣದಲ್ಲಿ ಆಗುವ ಬದಲಾವಣೆಗಳು, ಚೇಂಜಸ್. ವಾತಾವರಣದಲ್ಲಿ ಆಗುವ ಬದಲಾವಣೆಗಳು, ಚೇಂಜಸ್ ಅನ್ನ ಏನ್ ಮಾಡ್ತವೆ? ಸೂಚಿಸುವ ಪ್ರಾಣಿಗಳಿಗೆ, ಸಸ್ಯಗಳಿಗೆ ಏನಂತ ಹೇಳ್ತಾ ಹೋಗ್ತೀವಿ? ಬಯೋ ಇಂಡಿಕೇಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋ ಇಂಡಿಕೇಟರ್. ಸರ್ ಎಕ್ಸಾಂಪಲ್ ಕೊಡ್ರಿ. ಎಕ್ಸಾಂಪಲ್ ತಗೋರಿ. ಜಸ್ಟ್ ಲಿಸನ್ ನೋಡ್ರಿ, ಕೇಳ್ರಿ ಸ್ವಲ್ಪ. ಬಸವನ ಹುಳು ಅಂತ ನೋಡಿದೆ. ಬಸವನ ಹುಳು. ಈ ಬಸವನ ಹುಳು ಏನ್ ಇಂಡಿಕೇಟ್ ಮಾಡ್ತಾರೆ ನೋಡಿರ್ತೀರಿ ನೀವು. ಸ್ವಲ್ಪ ಚಿಪ್ ಇರುತ್ತೆ ಮೇಲೆ, ಸ್ವಲ್ಪ ಸ್ಲೋ ಆಗಿ ನಡ್ಕೊಂಡು ಹೋಗ್ತು ನೋಡ್ರಿ ಬಸವನ ಹುಳು. ಎಲ್ಲರೂ ನೋಡಿರ್ತೀರಿ. ಎಸ್ ನೋಡಿಲ್ಲಪ್ಪ ಅಂದ್ರೆ ಗೂಗಲ್ ಸರ್ಚ್ ಮಾಡ್ರಿ ಅಷ್ಟೇ. ಹೌದಾ? ಸೊ ಬಸವನ ಹುಳು ಏನ್ ಇಂಡಿಕೇಟ್ ಮಾಡುತ್ತಾ? ಇದು ಒಂದು ಬಯೋ ಇಂಡಿಕೇಟರ್ ಆಗಿ ಕೆಲಸ ಮಾಡುತ್ತಾ? ಸರ್ ಏನ್ ಬಯೋ ಇಂಡಿಕೇಟರ್ ಆಗಿ ಕೆಲಸ ಮಾಡುತ್ತಂದ್ರೆ ಜಲಸೂಚಕ. ಅಂದ್ರೆ ಜಲಸೂಚಕ ಅಂದ್ರೆ ಏನಿಲ್ಲ. ಸೊ ಎಲ್ಲಿ ನೀರು ಚೆನ್ನಾಗಿರ್ತಾವೆ ಅಂದ್ರೆ ನೀರು ಪೊಲ್ಯೂಟ್ ಆಗಲ್ಲ, ಆಗಿರಲ್ಲ. ಎಲ್ಲಿ ನೀರು ಪೊಲ್ಯೂಷನ್ ಆಗಿರಲ್ಲ ಅಂದ್ರೆ ನೀರು ಸ್ವಚ್ಛವಾಗಿದ್ರೆ ಮಾತ್ರನೇ ಈ ಬಸವನ ಹುಳು ಅಲ್ಲಿ ಕಾಣುತ್ತ. ಒಂದು ವೇಳೆ ಅಲ್ಲಿ ನೀರು ಪೊಲ್ಯೂಟ್ ಆಗಿದ್ರೆ ಅಂದ್ರೆ ಪೊಲ್ಯೂಷನ್ ಆಗಿದ್ರೆ ಎಸ್ ಏನಾಗತ್ತಲ್ಲಿ? ಈ ಬಸವನ ಹುಳು ಕಾಣಲ್ಲ. ಇದು ಒಂದು ಬಯೋ ಇಂಡಿಕೇಟರ್ ಆಗಿ ಕೆಲಸ ಮಾಡುತ್ತಾ. ಸರ್ ಇನ್ನು ಒಂದು ಯಾವ್ದಾದ್ರು ಎಕ್ಸಾಂಪಲ್ ಇದೆ. ಯಾವುದು? ಲಿಚೆನ್ಸ್ ಅಂತ ಕರಿತೀವಿ. ಎಸ್ ಯಾವುದು? ಲಿಚೆನ್ಸ್ ಅಂದ್ರೆ ಎಸ್ ಕಲ್ಲು ಹೂ ಅಂತ ಕರಿತೀವಿ. ಯಾವ? ಕಲ್ಲು ಹೂ. ಇಂಗ್ಲಿಷ್ ಅಲ್ಲಿ ಲಿಚೆನ್ಸ್. ಕಲ್ಲು ಹೂನ ಲಿಚೆನ್ಸ್ ಅಂತ ಕರಿತೀವಿ. ಸೊ ಇದು ಒಂದು ಬಯೋ ಇಂಡಿಕೇಟರ್ ಆಗಿ ಕೆಲಸ ಮಾಡುತ್ತೆ. ಹೆಂಗ್ರಿ ಸರ? ಸೊ ವಾತಾವರಣದಲ್ಲಿ ಸಲ್ಫರ್ ಡೈಆಕ್ಸೈಡ್. ಯಾವ ಆಕ್ಸೈಡ್? ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಅಂತ ಕರಿತೀವಿ. ಗಂಧಕದ ಡೈಆಕ್ಸೈಡ್. ಹೌದಾ? ಸೊ ವಾತಾವರಣದಲ್ಲಿ ಗಂಧಕ ಡೈಆಕ್ಸೈಡ್ ಅಥವಾ ಸಲ್ಫರ್ ಡೈಆಕ್ಸೈಡ್ ಏನಾದ್ರು ಅಧಿಕ ಪ್ರಮಾಣದಲ್ಲಿದ್ರೆ, ಹೆಚ್ಚಿದ್ರೆ, ಎಸ್ ಅಧಿಕ ಪ್ರಮಾಣದಲ್ಲಿ ಅಥವಾ ಹೆಚ್ಚಿದ್ರೆ ಎಲ್ಲಿ? ಗಾಳಿಯಲ್ಲಿ. ಎಸ್ ವಾತಾವರಣದಲ್ಲಿ ಅಥವಾ ಗಾಳಿಯಲ್ಲಿ. ಎಸ್ ಗಾಳಿಯಲ್ಲಿ ಏನದು? ಸಲ್ಫರ್ ಡೈಆಕ್ಸೈಡ್ ಅಥವಾ ಗಂಧಕದ ಡೈಆಕ್ಸೈಡ್ ಜಾಸ್ತಿ ಪ್ರಮಾಣದಲ್ಲಿ ಇತ್ತಪ್ಪ ಅಂದ್ರೆ ಈ ಒಂದು ಕಲ್ಲು ಹೂ ಬೆಳೆಯಲ್ಲ. ಅಂದ್ರೆ ವಾಯು ಮಾಲಿನ್ಯ ಇದ್ದಲ್ಲಿ ಇದು ಬೆಳೆಯಲ್ಲ. ವಾಯು ಮಾಲಿನ್ಯ ಸೂಚಕವಾಗಿ ಬಯೋ ಇಂಡಿಕೇಟರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಯಾವುದು? ಕಲ್ಲು ಹೂ. ಅದು ಬಸವನ ಹುಳು ಏನಾಗಿತ್ತು ಅಂದ್ರೆ ಜಲ ಅಂದ್ರೆ ನೀರು ಪೊಲ್ಯೂಟ್ ಆಗಿದ್ರೆ ಅಲ್ಲಿರಲ್ಲ. ಯಾವುದು? ಬಸವನ ಹುಳು. ಅದೇ ತರ ವಾಯು ಮಾಲಿನ್ಯ ಆಗಿದ್ರೆ, ವಾಯು ಪೊಲ್ಯೂಟ್ ಆಗಿದ್ರೆ, ಗಾಳಿ ಪೊಲ್ಯೂಟ್ ಆಗಿದ್ರೆ ಈ ಒಂದು ಕಲ್ಲು ಹೂ ಬೆಳೆಯಲ್ಲ. ಕಲ್ಲು ಹೂ ನಾರ್ಮಲಿ ಎಲ್ಲಿ ಬೆಳೀತಪ್ಪ ಅಂದ್ರೆ ಈ ಒಂದು ಮರದ ತೊಗಟೆಯ ಮೇಲೆ, ಕಲ್ಲು ಬಂಡೆಗಳ ಮೇಲೆ ಬೆಳೀತಾ ಹೋಗುತ್ತೆ. ಎಸ್ ಈ ಕಲ್ಲು ಹೂ ಯಾವ್ದ್ರಿಂದ ಮಾಡಲ್ಪಟ್ಟಿದೆಪ್ಪ ಅಂದ್ರೆ ಶೈವಲ ಮತ್ತೆ ಶಿಲೀಂಧ್ರ. ಯಾವುದು? ಶೈವಲ ಮತ್ತೆ ಶಿಲೀಂಧ್ರ. ಎಸ್ ಶೈವಲ ಮತ್ತೆ ಶಿಲೀಂಧ್ರ ಅಂತ ಕರಿತೀವಿ ಸ್ನೇಹಿತರೆ. ಹೌದಾ? ಹಾಗಾದ್ರೆ ಶೈವಲದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ? ಕಾಮೆಂಟ್ ಮಾಡ್ರಿ. ಸೊ ಶಿಲೀಂಧ್ರದ ಬಗ್ಗೆ ಅಂದ್ರೆ ಶಿಲೀಂಧ್ರದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತ ಹೇಳಿ ಕಾಮೆಂಟ್ ಮಾಡ್ರಿ ಸ್ನೇಹಿತರೆ. ಎಸ್ ಮಾಡಿದ್ರ? ಎಸ್ ವೆರಿ ಗುಡ್. ಹಾಗಾದ್ರೆ
ಶೈವಲದ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಪೈಕಾಲಜಿ. ಯಾವಲಜಿ? ಪೈಕಾಲಜಿ. ಇದು ಮೈಕಾಲಜಿ. ಎಸ್, ಪೈಕಾಲಜಿ, ಇದು ಮೈಕಾಲಜಿ. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಕಲ್ಲು ಹೂ ಬೆಳಿಲಿಕ್ಕೆ ಮುಖ್ಯವಾಗಿ ಇಬ್ರು ಪಾತ್ರ ಆಗ್ತಾರೆ. ಯಾರು? ಒಂದು ಶೈವಲ, ಇನ್ನೊಂದು ಶಿಲೀಂಧ್ರ ಅಂತ ಕರಿತೀವಿ. ಒಂದು ಶೈವಲ, ಇನ್ನೊಂದು ಶಿಲೀಂಧ್ರ. ಹೌದಾ? ಈ ಶೈವಲ ಏನ್ ಮಾಡುತ್ತಪ್ಪ ಅಂದ್ರೆ ಏನ್ ಮಾಡುತ್ತಾ? ಎಸ್, ಕಮೆಂಟ್ ಮಾಡ್ರಿ. ಶೈವಲ ಏನ್ ಮಾಡುತ್ತಾ? ಆಹಾರವನ್ನ ತಯಾರು ಮಾಡುತ್ತಾ. ಏನ್ ಮಾಡುತ್ತಾ? ಆಹಾರವನ್ನ ತಯಾರಿಕೆ ಮಾಡುತ್ತಾ. ಯಾರು? ಶೈವಲ. ಯಾಕೆ? ಇದಕ್ಕೆ ಕ್ಲೋರೋಪ್ಲಾಸ್ಟ್ ಇದೆ. ಕ್ಲೋರೋಪ್ಲಾಸ್ಟ್. ಹೌದಾ? ಸೊ ಕ್ಲೋರೋಪ್ಲಾಸ್ಟ್ ಇರೋ ಕಾರಣಕ್ಕಾಗಿ ಶೈವಲ ಏನ್ ಮಾಡುತ್ತೆ? ತನ್ನ ಆಹಾರವನ್ನು ತಯಾರು ಮಾಡ್ಕೊಳುತ್ತೆ. ಬಟ್ ಇದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲ, ಅಂದ್ರೆ ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಎಸ್. ಶಿಲೀಂಧ್ರ ಏನ್ ಮಾಡುತ್ತಾ? ಅಣ್ಣ ನಾನು ಇದೀನಿ, ಬರ್ತೀನಿ ಅಂತ ಹೇಳುತ್ತ. ಎಸ್, ನಾನಿದ್ದೀನಿ, ಮೆಹೂನ ಬ್ರೋ ಟು ಫಿಕರ್ ಮತ್ ಕರ್ನಾ ಅಂತೇಳಿ ಶಿಲೀಂಧ್ರ ಬರ್. ಶಿಲೀಂಧ್ರ ಬಂದು ಏನ್ ಮಾಡುತ್ತಾ? ಸೊ ಶೈವಲ ಏನ್ ಮಾಡುತ್ತಾ? ಇಲ್ಲಿ ಆಹಾರ ತಯಾರು ಮಾಡಿರುತ್ತಲ್ಲ, ಇದನ್ನ ಪೋಷಕಾಂಶಗಳನ್ನ, ಯಾವುದನ್ನ? ಪೋಷಕಾಂಶ ಮತ್ತು ನೀರನ್ನ ಹೀರ್ಕೊಳ್ಳುತ್ತ. ನೀರನ್ನ ಹೀರ್ಕೊಳ್ಳೋ ಕೆಲಸ ಯಾರು ಮಾಡ್ತಾರೆ? ಶಿಲೀಂಧ್ರ ಮಾಡುತ್ತಾ. ಆಹಾರ ತಯಾರಿಕೆ ಮಾಡೋ ಕೆಲಸ ಯಾರು ಮಾಡ್ತಾರೆ? ಈ ಶಿಲೀಂಧ್ರ ಮಾಡುತ್ತಾ. ಹೌದಾ? ಒಟ್ಟಾರೆಯಾಗಿ ಕಲ್ಲು ಹೂ ಬೆಳೀತಾ ಹೋಗುತ್ತಾ. ಕಲ್ಲು ಹೂ ಮರದ ತೊಗಟ ಮೇಲೆ, ಬಂಡೆಗಳ ಮೇಲೆ ಬೆಳೀತಾ ಹೋಗುತ್ತಾ. ಈ ಕಲ್ಲು ಹೂ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತ ಬಹಳಷ್ಟು ಸರಿ ಕ್ವಶನ್ ಕೇಳೋಣ. ಇದನ್ನ ಕೂಡು ಜೀವನದ ಮೂಲಕ ಮಾಡ್ತಾ ಹೋಗುತ್ತಾ. ಕೂಡು ಜೀವನ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಕೆಲವೊಂದು ಟರ್ಮಿನಾಲಜಿ ಬರ್ತವೆ. ಹೌದಾ? ಕೂಡು ಜೀವನ ಇಂಗ್ಲಿಷ್ ಅಲ್ಲಿ ಸಿಂಬಯೋಸಿಸ್ ಅಂತ ಕರಿತೀವಿ. ಸಿಂಬಯೋಸಿಸ್, ಕೂಡು ಜೀವನ. ಕೂಡು ಜೀವನ ಅಂದ್ರೆ ಏನಿಲ್ಲ, ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪಾರ್ಟೀಸ್ ಅಂತ. ಅಂದ್ರೆ ಕಾಂಟ್ರಾಕ್ಟ್ ಮಸ್ಟ್ ಅಂಡ್ ಶುಡ್ ಇರುತ್ತ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಕೇಳ್ರಿ. ಕೂಡು ಜೀವನ ಅಂದ್ರೆ ಇಬ್ರು ಏನ್ ಮಾಡುತ್ತಾ? ಅಗ್ರಿಮೆಂಟ್ ಪ್ರಕಾರ ಮಾಡ್ಕೊಂಡಿರುತ್ತ. ಅಂದ್ರೆ ಇದ್ರಲ್ಲಿ ಯಾರೊಬ್ರು ಅಗ್ರಿಮೆಂಟ್ ನ ಬ್ರೇಕ್ ಮಾಡ್ಯಾರಪ್ಪ ಅಂದ್ರೆ ಈ ಕಲ್ಲು ಏನಾಗತ್ತಾ? ಸತ್ತೋಗುತ್ತಾ. ಈಗ ಫಾರ್ ಎಕ್ಸಾಂಪಲ್ ಶೈವಲ ಏನ್ ಮಾಡುತ್ತಾ? ಆಹಾರವನ್ನು ತಯಾರಿಕೆ ಮಾಡುತ್ತಾ ತಾನೆ. ಎಸ್, ಇವ್ರ ಕೆಲಸ ಏನು? ಆಹಾರ ತಯಾರು ಮಾಡೋದು. ಇವ್ರದ್ದು ಅಗ್ರಿಮೆಂಟ್. ನಾನೇನ್ ಮಾಡ್ತೀನಿ? ಆಹಾರ ತಯಾರು ಮಾಡಿ ಕೊಡ್ತೀನಿ ನಿನಗ. ಈ ಆಹಾರ ತಯಾರು ಮಾಡಿದ ಶಿಲೀಂಧ್ರ ಏನ್ ಮಾಡ್ಬೇಕು? ನೀನು ಪೋಷಕಾಂಶಗಳನ್ನ, ನೀರನ್ನ ಅಂದ್ರೆ ಡೈಜೆಸ್ಟ್ ಮಾಡ್ಕೊಂಡು ಹೀರ್ಕೋಬೇಕು. ಹೀರ್ಕೊಂಡಾಗ ಮಾತ್ರನೇ ಕಲ್ಲು ಬೆಳೀತದ. ಅಂದ್ರೆ ಇಬ್ಬರ ನಡುವೆ ಕಾಂಟ್ರಾಕ್ಟ್ ಇರುತ್ತಾ. ಯಾರಾದ್ರೂ ಇಬ್ರಲ್ಲಿ ಒಬ್ರು ಸರಿಯಾಗಿ ಕೆಲಸ ಮಾಡಿಲ್ಲಪ್ಪ ಅಂದ್ರೆ ಕಲ್ಲು ಹೂ ಟಾಟಾ ಬೈ ಬೈ ಗುಡ್ ಬೈ ಖತಮ್ ಆಗುತ್ತೆ. ಅಂಡರ್ಸ್ಟ್ಯಾಂಡ್? ತಿಳಿತಾ? ಸೊ ಈ ರೀತಿ ಏನ್ ಮಾಡುತ್ತಾ? ಕಲ್ಲು ಹೂ ಬೆಳೀತಾ ಹೋಗುತ್ತಾ. ಎಸ್. ಸೊ ಇದನ್ನ ಕೂಡು ಜೀವನ ಅಂತಾನು ಕರಿತೀವಿ, ಸಿಂಬೋಯಸಿಸ್ ಅಂತ. ಮುಂದೆ ಬರ್ತಾ ಹೇಳ್ತೀನಿ, ಪ್ರಾಬ್ಲಮ್ ಇಲ್ಲ. ಬಟ್ ಈ ಕಲ್ಲು ಹೂ ಯಾವ್ದು ಇಂಡಿಕೇಟ್ ಆಗತ್ತಾ? ಯಾವ್ದು? ವಾಯುಮಾಲಿನ್ಯ ಸೂಚಕ ಆಗತ್ತಾ? ಅಂದ್ರೆ ವಾಯುಮಾಲಿನ್ಯದಲ್ಲಿ ಸಲ್ಫರ್ ಡೈಆಕ್ಸೈಡ್ ಅಂಶ ಜಾಸ್ತಿ ಇತ್ತಪ್ಪ ಅಂದ್ರೆ ಕಲ್ಲು ಹೂ ಬೆಳೆಯಲ್ಲ, ಸತ್ತೋಗುತ್ತೆ. ಅಂದ್ರೆ ಕಲ್ಲು ಹೂ ಏನಾಗಿ ಕೆಲಸ ಮಾಡುತ್ತೆ ಇಲ್ಲಿ? ಬಯೋ ಇಂಡಿಕೇಟರ್ ಆಗಿ. ಯಾವ ಇಂಡಿಕೇಟರ್ ಆಗಿ? ಬಯೋ ಇಂಡಿಕೇಟರ್ ಆಗಿ. ಇಲ್ಲಿ ನೋಡಿ, ಲಿಚೆನ್ಸ್ ಫಂಕ್ಷನ್ಸ್ ಗ್ರೂಪ್ಸ್ ಇವೆಲ್ಲ ಇದಾವೆ, ಅವಶ್ಯಕತೆ ಇಲ್ಲ. ಇಲ್ಲಿ ಐತಿ ನೋಡಿ, ಏರ್ ಪೊಲ್ಯೂಷನ್ ಅಂಡ್ ಕ್ಲೈಮೇಟ್ ಚೇಂಜ್. ಹೌದಾ? ಇಲ್ಲಿ ಐತಿ ನೋಡಿ, ನೈಟ್ರೋಜನ್ ಅಂಡ್ ಸಲ್ಫರ್ ಡಿಪೋಸಿಷನ್. ಅಂದ್ರೆ ಸಲ್ಫರ್ ಮತ್ತೆ ನೈಟ್ರೋಜನ್ ಜಾಸ್ತಿ ಇತ್ತಪ್ಪ ಅಂದ್ರೆ ಏನಾಗತ್ತಾ? ಸೊ ಲಿಚೆನ್ಸ್ ಬೆಳೆಯಲ್ಲ. ಲಿಚೆನ್ಸ್ ಬೆಳೆಯಲ್ಲ. ಇಷ್ಟೇ, ಇದೆಲ್ಲ ಐತಿ ಪ್ರೋಸೆಸ್. ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ನಾ ಹೇಳಿದಿನ ಅಷ್ಟು ನೋಡ್ಬೇಕು, ಏನಿಷ್ಟು ಅವಶ್ಯಕತೆ ಇಲ್ಲ. ಯಾವ್ದ್ರಾಗ ಕೆಲಸ ಮಾಡತ್ತಾ? ಬಯೋ ಇಂಡಿಕೇಟರ್. ಯಾವ್ಯಾವು? ಒಂದು ಬಸವನಗಳು, ಇನ್ನೊಂದು ಕಲ್ಲು. ಅಂಡರ್ಸ್ಟ್ಯಾಂಡ್ ಆಯ್ತು? ಮುಂದೋಗೋಣ. ನೆಕ್ಸ್ಟ್ ಬಯೋಲಾಜಿಕಲ್ ಕ್ಲಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋಲಾಜಿಕಲ್ ಕ್ಲಾಕ್ಸ್ ಅಂದ್ರೆ ಕನ್ನಡದಲ್ಲಿ ಜೈವಿಕ ಗಡಿಯಾರಗಳು. ಜೈವಿಕ ಗಡಿಯಾರಗಳು, ಬಯೋಲಾಜಿಕಲ್ ಕ್ಲಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಯೋಲಾಜಿಕಲ್ ಕ್ಲಾಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಏನ್ರಿ ಸರ ಬಯೋಲಾಜಿಕಲ್ ಕ್ಲಾಕ್ಸ್? ಏನು? ಬಯೋಲಾಜಿಕಲ್ ಕ್ಲಾಕ್ಸ್ ಅಥವಾ ಜೈವಿಕ ಗಡಿಯಾರ. ಜೈವಿಕ ಗಡಿಯಾರ ಇಲ್ಲಿ ನೋಡ್ರಿ, ಜೈವಿಕ ಗಡಿಯಾರ. ಗಡಿಯಾರ ಅಂದ್ರೆ ಸರಿಯಾಗಿ ಟೈಮ್ ತೋರಿಸ್ತಾ ಹೋಗುತ್ತೆ. ಹೌದು ತಾನೆ? ಸೊ ಈ ತರ ಟೈಮ್ ತೋರಿಸ್ತಾ ಹೋಗುತ್ತೆ. ಯಾವುದು? ಗಡಿಯಾರ. ಹೌದಾ? ಇಲ್ಲಿ ಜೈವಿಕ ಅಂದ್ರೆ ಜೀವ ಇರೋದು ಅಷ್ಟೇ. ಅಂದ್ರೆ ಸಿಂಪಲ್ ಆಗಿ ಡೆಫಿನೇಷನ್ ಹೇಳೋದಾದ್ರೆ ಋತುಮಾನಕ್ಕೆ ತಕ್ಕಂತೆ. ಯಾವ ಮಾನಕ್ಕೆ ತಕ್ಕಂತೆ? ಋತುಮಾನಕ್ಕೆ. ಯಾವ ಮಾನಕ್ಕೆ? ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡ್ತಾರೆ? ಸೊ ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡುತ್ತಾ? ಸೊ ಸಸ್ಯಗಳಾಗಿರ್ಲಿ ಅಥವಾ ಪ್ರಾಣಿಗಳ ಯಾರೋ, ಸೊ ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡುತ್ತಾ? ತನ್ನ
ಏನದು ಸಸ್ಯಗಳು ಅಥವಾ ಪ್ರಾಣಿಗಳು ಏನ್ ಮಾಡ್ತವೆ, ಸೂಚಕ ಆಗಿ ಕೆಲಸ ಮಾಡುತ್ತವೆ, ಸೂಚಕಗಳಾಗಿ ಕೆಲಸ ಮಾಡ್ತವೆ, ಕೆಲಸ ಮಾಡುತ್ತವೆ. ಹೇಗ್ರಿ ಸರ್ ಎಕ್ಸಾಂಪಲ್ ಕೊಡ್ರಿ. ಸೊ ಋತುಮಾನಕ್ಕೆ ತಕ್ಕಂತೆ ಅಂದ್ರೆ ಸೀಸನಲ್ ವೈಸ್, ಸೀಸನಲ್ ವೈಸ್ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ, ಸೊ ಏನಂತ ಹೇಳ್ಬೇಡ್ರಿ, ಸುಮ್ಮನೆ ನೋಡ್ರಿ ಅಷ್ಟೇ, ಅರ್ಥ ಆಯ್ತಾ? ಸೊ ಇದು ಒಂದು ಮರ, ಹೌದಾ? ಸೊ ಇದೇ ರೀತಿ ಇದು ಒಂದು ಮರ. ಸೊ ಇದು ಥಿಂಕ್ ಮಾಡ್ರಿ. ಸೊ ಚಳಿಗಾಲದಲ್ಲಿ, ಯಾವ ಕಾಲದಲ್ಲಿ? ಚಳಿಗಾಲದಲ್ಲಿ ಇದು ವಸಂತ ಕಾಲ. ಯಾವ ಕಾಲ? ಸೊ ವಸಂತ ಕಾಲ. ಸೊ ನಿಮ್ಗ ಒಂದ್ ಸಾಂಗ್ ಐತಿ ನೆನಪು ಬರುತ್ತೆ, ವಸಂತ ಕಾಲದಲ್ಲಿ ಮಾವು ಚಿಗುರಿತು, ಹೌದಾ? ಏನ್ ಚಿಗುರಿತು? ಮಾವು ಚಿಗುರಿತು. ಎಸ್. ಸೊ ಈ ಚಳಿಗಾಲದಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಮರ ಅಥವಾ ಸಸ್ಯ ಅಥವಾ ಗಿಡ ಯಾವ್ದನ್ನ ತಗೋರಿ. ಸೊ ಈ ಮರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಇಂಡಿಕೇಟ್ ಮಾಡ್ತಾವ, ಅಂದ್ರೆ ಚಳಿಗಾಲದಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಸೊ ಎಲೆಗಳನ್ನ ಉದುರಿಸುತ್ತವೆ, ಹೌದಾ? ಚಳಿಗಾಲನ ಎಲೆಗಳು ಉದುರಿಸುತ್ತವೆ. ಮತ್ತೆ ವಸಂತ ಕಾಲ ಬಂತಂದ್ರೆ ಏನ್ ಮಾಡುತ್ತಾ? ಚಿಗುರು ಬರುತ್ತೆ, ಹೌದಾ? ಯಾವುದಕ್ಕೆ? ಮರಗಳಿಗೆ, ಹೌದಾ? ಹೀಗಿದ್ದು ಹೀಗಾಗುತ್ತೆ, ಹೌದಾ? ಸೊ ಈ ತರ ಎಲೆ ಏನಾಗುತ್ತಾ? ಚಿಗುರುತ್ತಾ. ಸೊ ಇದು ಎಲೆ ಅನ್ಕೋಬೇಕು ನೀವು. ಎಸ್, ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಸೊ ಈ ರೀತಿ ಏನಾಗತ್ತಾ? ವಸಂತ ಕಾಲದಲ್ಲಿ ಚಿಗುರುತ್ತಾ. ಸೊ ಚಳಿಗಾಲದಲ್ಲಿ ಏನ್ ಮಾಡುತ್ತಾ? ಸೊ ಇದು ಏನ್ ಮಾಡುತ್ತಾ? ಎಲೆಗಳನ್ನ ಉದುರಿಸುತ್ತಾ. ಸೊ ಇದನ್ನ ಏನಂತ ಕರಿತೀವಿ? ಬಯೋಲಾಜಿಕಲ್ ಕ್ಲಾಕ್ಸ್ ಅಂತ ಕರಿತೀವಿ. ಅಂದ್ರೆ ಋತುಮಾನಕ್ಕೆ ತಕ್ಕಂತೆ ಏನಾಗ್ತಾ ಚೇಂಜಸ್ ಕಾಣ್ತವೆ. ಯಾವ್ದ್ರಲ್ಲಿ? ಸಸ್ಯಗಳಲ್ಲಾಗಿರ್ಲಿ, ಪ್ರಾಣಿಗಳಲ್ಲಾಗಿರ್ಲಿ, ಹೌದಾ? ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡ್ತಾರ? ಇಂಡಿಕೇಟ್ ಮಾಡ್ತಾ. ಅಂದ್ರೆ ಈಗ ಎಲೆ ಉದುರತ್ತಪ್ಪ ಅಂದ್ರೆ ಥಿಂಕ್ ಮಾಡ್ರಿ ಅದು ಚಳಿಗಾಲ ಅಂತ, ಅಂದ್ರೆ ಇಂಡಿಕೇಶನ್ ಬಯೋಲಾಜಿಕಲ್ ಕ್ಲಾಕ್ಸ್. ಎಸ್, ಟೈಮ್ ತಕ್ಕಂಗೆ ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡ್ತಾ ಚೇಂಜಸ್ ಕಾಣ್ತವೆ. ಯಾವ್ದ್ರಲ್ಲಿ? ಸಸ್ಯಗಳಲ್ಲಾಗಿರ್ಲಿ, ಪ್ರಾಣಿಗಳಲ್ಲಾಗಿರ್ಲಿ, ಹೌದಾ? ಸೊ ಚಳಿಗಾಲ ಬಂತಂದ್ರೆ ಎಲೆ ಉದುರಿಸ್ತವೆ, ಮತ್ತೆ ವಸಂತ ಕಾಲ ಬಂತಂದ್ರೆ ಅಗೇನ್ ಚಿಗುರು ಮಾಡುತ್ತಾ, ಮತ್ತೆ ಅಗೇನ್ ಚಳಿಗಾಲ ಬಂದ್ರೆ ಏನಾಗುತ್ತಾ? ಎಲೆ ಉದುರ್ತವೆ. ಹೀಗೆ ಋತುಮಾನಕ್ಕೆ ತಕ್ಕಂತೆ ಏನ್ ಮಾಡ್ತಾ ಹೋಗುತ್ತಪ್ಪ ಅಂದ್ರೆ ಕ್ಲಾಕ್ಸ್ ಆಗಿ, ಅಂದ್ರೆ ಟೈಮ್ ತಕ್ಕಂಗೆ ಏನ್ ಮಾಡ್ತಾ ಚೇಂಜಸ್ ಕಾಣ್ತವೆ. ಟೈಮ್ ತಕ್ಕಂಗೆ ಚೇಂಜಸ್ ಕಾಣೋದನ್ನ ಏನಂತ ಕರಿತೀವಿ? ಬಯೋಲಾಜಿಕಲ್ ಕ್ಲಾಕ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಲಾಕ್ಸ್. ಅಂಡರ್ಸ್ಟ್ಯಾಂಡ್ ಆಯ್ತು? ಎಸ್. ನೆಕ್ಸ್ಟ್ ಒನ್, ಕೀಸ್ಟೋನ್ ಸ್ಪೀಶೀಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಟರ್ಮಿನಾಲಜಿ. ಕೀಸ್ಟೋನ್ ಸ್ಪೀಸೀಸ್ ಅಂತ ಕರೀತಾರೆ, ಅಂದ್ರೆ ಕೀಲಿ ಕೈ ಪ್ರಭೇದ. ಯಾವ ಕೈ? ಕೀಲಿ ಕೈ. ಬಹಳಷ್ಟು ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದಾನೆ ಇದನ್ನು. ಕೀಸ್ಟೋನ್ ಸ್ಪೀಸೀಸ್ ಅಂತ ಕರಿತೀವಿ. ಯಾವ ಸ್ಪೀಸೀಸ್? ಕೀಸ್ಟೋನ್ ಸ್ಪೀಸೀಸ್. ಹಾಗಾದ್ರೆ ಈ ಕೀಸ್ಟೋನ್ ಸ್ಪೀಸೀಸ್ ನ ಕಾನ್ಸೆಪ್ಟ್ ಕೊಟ್ಟವ್ರೆ, ಯಾರಪ್ಪ ಅಂದ್ರೆ ರಾಬರ್ಟ್ಸನ್. ಯಾವ ಸನ್ನು? ರಾಬರ್ಟ್ಸನ್. ನಿಮ್ ಸಣ್ಣ, ನನ್ ಸಣ್ಣ ಅಲ್ಲ, ರಾಬರ್ಟ್ಸನ್. ಸೊ ರಾಬರ್ಟ್ಸನ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಕೀಸ್ಟೋನ್ ಸ್ಪೀಸೀಸ್ ಅಥವಾ ಕೀಲಿ ಕೈ ಪ್ರಭೇದಗಳಂತೇಳಿ ಒಂದು ಟರ್ಮಿನಾಲಜಿ ಅಥವಾ ಒಂದು ಕಾನ್ಸೆಪ್ಟ್ ನ ಕೊಡ್ತಾ ಹೋಗ್ತಾರೆ. ಎಸ್. ಹಾಗಾದ್ರೆ ಕೀಸ್ಟೋನ್ ಸ್ಪೀಸೀಸ್ ಅಂದ್ರೆ ಏನು? ಎಸ್, ಕೀಲಿ ಕೈ ಪ್ರಭೇದಗಳು. ಕೀಲಿ ಕೈ ಪ್ರಭೇದಗಳಂತ ಕರಿತೀವಿ. ಹಾಗಾದ್ರೆ ಕೀಲಿ ಕೈ ಪ್ರಭೇದಗಳು ಎಂದರೇನು ಸರ್? ಹೌದಾ? ಹಾಗಾದ್ರೆ ಈ ಕೀಲಿ ಕೈ ಪ್ರಭೇದಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಪರಿಸರ ಸಮತೋಲನ ಕಾಪಾಡುವಲ್ಲಿ. ಯಾವ ಸಮತೋಲನ? ಪರಿಸರ ಸಮತೋಲನ ಕಾಪಾಡುವಲ್ಲಿ ಏನ್ ಮಾಡ್ತಾರ? ಪ್ರಮುಖ ಪಾತ್ರ ವಹಿಸ್ತಾವ, ಪ್ರಮುಖ ಪಾತ್ರ ವಹಿಸುತ್ತದೆ. ಯಾವ? ಕೀಸ್ಟೋನ್ ಸ್ಪೀಸೀಸ್, ಕೀಲಿ ಕೈ ಪ್ರಭೇದಗಳಂತ ಕರೀತೀವಿ. ಹೆಂಗ್ರಿ ಸರ್? ಪರಿಸರ ಸಮತೋಲನ ಮಾಡ್ತಾವೆ. ಸಿಂಪಲ್ ಆಗಿ ನೋಡ್ಕೊಂಡ್ ಹೋಗ್ರಿ. ಸೊ ಇವು ಸಸ್ಯಗಳು, ಹೌದಾ? ಸಸ್ಯಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತವೆ. ಸಿಂಪಲ್ ಥಿಂಗ್, ಇದೇನ್ ದೊಡ್ಡ ಹೊಸದೇನಿಲ್ಲ. ಸೊ ಸಸ್ಯಗಳನ್ನ ತಿಂದು ಏನ್ ಮಾಡುತ್ತಾ? ಮಿಡತೆ ಬದುಕುತ್ತಾ, ಹೌದಾ? ಮಿಡತೆ, ಅಗೇನ್ ಜಿಂಕೆ, ಅಗೇನ್ ಹಸು, ಅಗೇನ್ ಮೇಕೆ, ಎಸ್, ಅಗೇನ್ ಕುರಿ. ಸರ್ ಸಾಕ್ ಬಿಡ್ರಿ ಸರ್, ಸಾಕ್ ತಗೋರಿ, ಹೌದಾ? ಸೊ ಇವೇನಿವು? ಸಸ್ಯಾಹಾರಿಗಳಂತ ಕರಿತೀವಿ. ಯಾವ ಹಾರಿಗಳು? ಸಸ್ಯಾಹಾರಿಗಳು, ಹೌದಾ? ಥಿಂಕ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಹುಲಿ. ಇದೇನಿದು? ಹುಲಿ, ಹೆಬ್ಬುಲಿ ಎಲ್ಲ ಬರೀ ಹುಲಿ, ಹೌದಾ? ಟೈಗರ್ ಅಂತ ಕರಿತೀವಿ. ಈ ಟೈಗರ್ ಏನ್ ಮಾಡುತ್ತಾ? ಕೀಸ್ಟೋನ್ ಸ್ಪೀಸೀಸ್ ಆಗಿ ಕೆಲಸ ಮಾಡುತ್ತಾ.
ಯಾವ ಸ್ಟೋನು? ಕೀ ಸ್ಟೋನ್. ಅಂದ್ರೆ ಕೀಲಿಕೈ ಪ್ರಭೇದ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಈ ಹುಲಿ ಏನ್ ಮಾಡುತ್ತಪ್ಪ ಅಂದ್ರೆ ಪರಿಸರ ಸಮತೋಲನವನ್ನ ಮಾಡುತ್ತಂತೆ. ಏನ್ ಮಾಡುತ್ತಂತೆ? ಪರಿಸರ ಸಮತೋಲನ. ಹೆಂಗ್ ಮಾಡ್ತೀರಿ ಸರ್? ಸಿಂಪಲ್ ಥಿಂಗ್ ಮಾಡ್ರಿ. ಈಗ ಸಸ್ಯಗಳನ್ನ ತಿಂದು ಯಾವ ಬದುಕ್ತವೆ? ಸಸ್ಯಾಹಾರಿಗಳು ಬದುಕ್ತವೆ, ಹೌದಾ? ಈ ಒಂದು ವೇಳೆ ಈ ಒಂದು ಕೀ ಸ್ಟೋನ್ ಸ್ಪೀಸಿಸ್ ಇಲ್ಲಪ್ಪ ಅಂದ್ರೆ ಹುಲಿ ಆಗಿರ್ಲಿ, ಸಿಂಹ ಆಗಿರ್ಲಿ, ಚಿರತೆ ಆಗಿರ್ಲಿ, ಚೀತಾ ಆಗಿರ್ಲಿ, ಜಾಗ್ವಾರ್ ಆಗಿರ್ಲಿ, ಲೆಪರ್ಡ್ ಆಗಿರ್ಲಿ, ಸ್ನೋ ಲೆಪರ್ಡ್ ಆಗಿರ್ಲಿ, ಪೂಮಾ ಆಗಿರ್ಲಿ, ಅಂದ್ರೆ ಒಟ್ಟಾರೆ ಹೇಳ್ಬೇಕಪ್ಪ ಅಂದ್ರೆ ಮಾಂಸಾಹಾರಿಗಳು. ಯಾವ ಹಾರಿಗಳು? ಮಾಂಸಾಹಾರಿಗಳು. ಸೊ ಈ ಮಾಂಸಾಹಾರಿಗಳು ಇಲ್ಲಪ್ಪ ಅಂದ್ರೆ ಏನಾಗುತ್ತಾ? ಜಸ್ಟ್ ಥಿಂಕ್ ಮಾಡಿ. ಸೊ ಮಾಂಸಾಹಾರಿಗಳು ಇಲ್ಲ ಅನ್ಕೋರ ಅಂದ್ರೆ ಹುಲಿ ಇಲ್ಲ ಪ್ರೆಸೆಂಟ್, ಅಂದ್ರೆ ಮಾಂಸಾಹಾರಿಗಳೇ ಇಲ್ಲ. ಈ ಮಾಂಸಾಹಾರಿಗಳು ಇಲ್ಲಪ್ಪ ಅಂದ್ರೆ ಸಸ್ಯಾಹಾರಿಗಳು ಏನ್ ಮಾಡ್ತವೆ? ಸಸ್ಯಗಳನ್ನ ಜಾಸ್ತಿ ತಿಂತವೆ. ಸಸ್ಯಗಳನ್ನ ಅಂದ್ರೆ ಕಾಡನ್ನ ಏನ್ ಮಾಡ್ತಾ ತಿಂದು 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 ಏನ್ ಮಾಡ್ತವೆ? ಕಾಡನ್ನ ಖಾಲಿ ಮಾಡ್ತವೆ. ಅಂದ್ರೆ ಎಲ್ಲಿ ಹಸಿರಿರುತ್ತೋ ಎಲ್ಲಾ ಹಚ್ಚಸರನ್ನ ಏನ್ ಮಾಡ್ತಾ ತಿಂದು ತೇಗಿ ಬಿಟ್ಬಿಡುತ್ತೆ. ಅಂದ್ರೆ ಎಲ್ಲ ಕಲಾಸ್ ಖಾಲಿ ಖಾಲಿ ಮಾಡುತ್ತೆ. ಎಸ್, ಯಾರು? ಸಸ್ಯಾಹಾರಿಗಳು. ಯಾವ ಹಾರಿಗಳು? ಸಸ್ಯಾಹಾರಿ, ಹೌದಾ? ಸೊ ಈ ಸಸ್ಯಾಹಾರಿಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಸಸ್ಯಗಳನ್ನ ತಿಂದು ಖಾಲಿ ಮಾಡಿದ್ರೆ ಸಸ್ಯಗಳಿರಲ್ಲ. ಎಸ್, ಕಾಡಿರಲ್ಲ. ಕಾಡಿರಲ್ಲಪ್ಪ ಅಂದ್ರೆ ಏನಾಗುತ್ತಾ? ಕಾಡಿನಿಂದ ಬರುವ ಮಳೆ ಬರಲ್ಲ. ಎಸ್, ಹೌದು ತಾನೆ? ಸೊ ಮಳೆ ಇಲ್ಲ. ಮಳೆ ಇಲ್ಲ ಅಂದ್ರೆ ಬೆಳೆ ಇಲ್ಲ. ನೋ ಬೆಳೆ, ನೋ ಮಳೆ, ನೋ ಬೆಳೆ. ಸೊ ಬೆಳೆ ಇಲ್ಲ ಅಂದ್ರೆ ನಾವು ಏನ್ ತಿನ್ಬೇಕಾಗತ್ತಾ? ಮಣ್ಣು ತಿನ್ಬೇಕಾಗತ್ತ. ಏನ್ ತಿನ್ಬೇಕಾಗತ್ತಾ? ಮಣ್ಣು ತಿನ್ಬೇಕಾಗತ್ತ, ಹೌದು ತಾನೆ? ಸೊ ಅದಕ್ಕಾಗಿ ಈ ಮಾಂಸಾಹಾರಿಗಳು ಕೀ ಸ್ಟೋನ್ ಸ್ಪೀಸಿಸ್ ಆಗಿ ಕೆಲಸ ಮಾಡ್ತಾರೆ. ಸರ್ ಹೆಂಗ? ಏನಿಲ್ಲ, ಸಿಂಪಲ್ ಥಿಂಗ್. ಈ ಸಸ್ಯಾಹಾರಿಗಳನ್ನ ಇಲ್ಲಿ ಮಿಡಿತ ಬಿಡ್ರಿ, ಮಿಡಿತೆ ಸ್ವಲ್ಪ ಮತ್ತೆ ಫುಡ್ ಚೈನ್ಗೆ ಹೋಗುತ್ತ. ಮಿಡಿತನ ಯಾರು ತಿಂತಾರಪ್ಪ ಅಂದ್ರೆ ಕಪ್ಪೆ. ಆ ಕಪ್ಪೆನ ಮತ್ತೆ ಬೇರೆ ಹೋಗುತ್ತಾ. ಇದೊಂದ್ ಬಿಟ್ರೆ ಇನ್ನ ರಿಮೈನಿಂಗ್ ಏನದವಲ್ಲ ಎಲ್ಲವನ್ನ ಯಾರು ತಿಂತಾರೆ? ಹುಲಿ ತಿನ್ನುತ್ತೆ. ಈ ಹುಲಿ ಏನ್ ಮಾಡುತ್ತಪ್ಪ ಅಂದ್ರೆ ಈ ಸಸ್ಯಾಹಾರಿಗಳನ್ನ ತಿನ್ನೋದ್ರ ಮುಖಾಂತರ ಸಸ್ಯಗಳನ್ನ ಕಾಪಾಡುತ್ತಾ. ಎಸ್, ಸಸ್ಯಗಳು ಕಾಪಾಡಿದ್ರೆ ಅಥವಾ ಸಸ್ಯಗಳಂದ್ರೆ ಇಟ್ ಮೀನ್ಸ್ ಕಾಡು. ಕಾಡನ್ನ ಕಾಪಾಡಿದ್ರೆ ಕಾಡಿಂದ ಮಳೆ ಬರುತ್ತಾ. ಮಳೆ ಬಂದ್ರೆ ಚೆನ್ನಾಗಿ ಬೆಳೆ ಬೆಳುತ್ತಾ. ಬೆಳೆ ಬಂದ್ರೆ ನೀವು ಮಣ್ಣು ತಿನ್ನೋ ಅವಶ್ಯಕತೆ ಇಲ್ಲ. ಎಸ್, ಏನ್ ತಿನ್ಬೋದು? ಬೆಳೆನೆ ತಿನ್ಬೋದು, ಹೌದಾ? ಈ ರೀತಿಯಾಗಿ ಈ ಹುಲಿ ಏನ್ ಮಾಡುತ್ತೆ? ಕೀ ಸ್ಟೋನ್ ಸ್ಪೀಸಿಸ್ ಆಗಿ ಕೆಲಸ ಮಾಡುತ್ತಾ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ಇದು ಕೀ ಸ್ಟೋನ್ ಸ್ಪೀಸಿಸ್ ಅಂದ್ರೆ ಕೀಲಿಕೈ ಪ್ರಭೇದ ಅಂತ ಕರಿತೀವಿ. ಏನಂತ ಕರಿತೀವಿ? ಕೀಲಿಕೈ ಪ್ರಭೇದ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತೀನಿ. ಸೊ ಸ್ವಲ್ಪ ಹುಲಿ ಬಗ್ಗೆ ನೋಡೋದಾದ್ರೆ ಯಾವ್ದ್ರ ಬಗ್ಗೆ? ಹುಲಿ ಬಗ್ಗೆ, ಹೌದಾ? ಸೊ ಹುಲಿ, ಹುಲಿ ಅಲ್ಲ, ಬರೀ ಹುಲಿ. ಸೊ ಹುಲಿ ಅಂತಕ್ಕಂಥದ್ದು ಬೆಕ್ಕಿನ, ಯಾವುದಕ್ಕ? ಬೆಕ್ಕಿನ ಜಾತಿಗೆ ಸೇರಿದಂತಹ ಒಂದು ಪ್ರಭೇದ. ಯಾವುದು? ಹುಲಿ. ಎಸ್, ಕ್ಯಾಟ್ ನ ಪ್ರಭೇದಕ್ಕೆ ಸೇರಿದಂತಹ ಒಂದು ಪ್ರಭೇದ ಯಾವ್ದಪ್ಪ ಅಂದ್ರೆ ಹುಲಿ. ಎಸ್, ಸ್ವಲ್ಪ ಹಿಂದೆ ಬರ್ಕೊಡ್ತೀನಿ. ಹುಲಿ, ಹೌದಾ? ಸೊ ಯಾವ್ದಕ್ಕೆ ಸೇರಿದಿದು? ಬೆಕ್ಕಿನ ಜಾತಿಗೆ. ಯಾವ ಜಾತಿಗೆ? ಬೆಕ್ಕಿನ ಜಾತಿ, ಹೌದಾ? ಸೇಮ್ ನೋಡ್ರಿ, ಆಲ್ಮೋಸ್ಟ್ ಆಲ್ ಸ್ವಲ್ಪ ಈ ಬೆಕ್ಕಿಗೂ ಮತ್ತೆ ಹುಲಿಗೂ ಸ್ವಲ್ಪ ಡಿಫರೆನ್ಸ್ ಆಲ್ಮೋಸ್ಟ್ ಆಲ್. ಅಂದ್ರೆ ಬೆಕ್ಕೆ ಬೇರೆ, ಹುಲಿ ಬೇರೆ ಬಿಡ್ರಿ, ಬಟ್ ಅದೇ ಜಾತಿಗೆ ಸೇರತ್ತೆ. ಅದೇ ಜಾತಿಗೆ ಸೇರತ್ತೆ. ಬೆಕ್ಕು ಬೆಕ್ಕನೇ, ಹುಲಿ ಹುಲಿನೇ, ಹೌದಾ? ಇಲಿನೇ, ಹುಲಿ ಹುಲಿನೇ, ಹೌದಾ? ಅದೇ ತರನೇ ಇದು ಸೈಂಟಿಫಿಕ್ ನೇಮ್ ಏನಪ್ಪಾ ಅಂದ್ರೆ ಪ್ಯಾಂಥರಾ ಟೈಗ್ರಿಸ್. ಪ್ಯಾಂಥರಾ ಟೈಗ್ರಿಸ್ ಅಂತ ಕರಿತೀವಿ. ಯಾವ್ದು? ಹುಲಿದು, ಹೌದಾ? ನಾನು ಆಲ್ರೆಡಿ ಹೇಳಿದ್ದೆ, ಹುಲಿ ಏನಾಗಿ ಕೆಲಸ ಮಾಡುತ್ತಪ್ಪ ಅಂದ್ರೆ ಕೀ ಸ್ಟೋನ್ ಸ್ಪೀಸಿಸ್ ಆಗಿ ಕೆಲಸ ಮಾಡುತ್ತೆ. ಯಾವುದು? ಕೀ ಸ್ಟೋನ್ ಸ್ಪೀಸಿಸ್ ಆಗಿ. ಕೀಲಿಕೈ ಪ್ರಭೇದ ಅಂತ ಹೇಳಿದ್ನಲ್ಲ, ಹಾಗಾಗಿ ಕೀಲಿಕೈ ಪ್ರಭೇದ ಆಗಿ ಕೆಲಸ ಮಾಡ್ತಾ ಹೋಗುತ್ತಾ. ಹಾಗಾದ್ರೆ ಇಷ್ಟೆಲ್ಲಾ ಮಾಡೋ ಹುಲಿನ ನಾವು ಸಂರಕ್ಷಣೆ ಮಾಡ್ಲಿಲ್ಲಪ್ಪ ಅಂದ್ರೆ ವೇಸ್ಟ್ ಆಗುತ್ತೆ. ಇನ್ನು ಒಂದು, ನಮ್ಮ ಭಾರತದಲ್ಲಿ, ಎಲ್ಲಿ? ಭಾರತದಲ್ಲಿ 70% ಏನಿದಾವಪ್ಪ ಅಂದ್ರೆ ಹುಲಿಗಳಿದಾವೆ. ಇದು ನಮ್ಮ ವರದಾನ. ಸೊ ಇಷ್ಟೆಲ್ಲಾ ಹುಲಿಗಳನ್ನು ಇರ್ತಕ್ಕಂಥದ್ದನ್ನ ನಾವು ಕಾಪಾಡ್ಲಿಲ್ಲಪ್ಪ ಅಂದ್ರೆ ವೇಸ್ಟ್ ಆಗುತ್ತೆ, ಹೌದು ತಾನೆ? ಅದ್ರ ಬೇರೆ ಈ ಹುಲಿಗಳನ್ನ ಬೇಟೆ ಆಡ್ತಿರ್ತಾರೆ. ಅಂದ್ರೆ ಆ ರಾಜರ ಕಾಲದಲ್ಲೆಲ್ಲ ಏನಾಗ್ತಿದ್ದಪ್ಪ ಅಂದ್ರೆ ಸ್ವಲ್ಪ ಬೇಟೆಯಾಗಿ ಏನ್ ಮಾಡ್ತಾರೆ? ಹುಲಿನ ಬೇಟೆ ಆಡ್ತಿದ್ರು. ಅದೊಂಥರ ಮಜಾ ಅವ್ರಿಗೆ, ಹೌದಾ? ಅದೇ ರೀತಿ ಏನ್ ಮಾಡ್ತಿದ್ರಪ್ಪ, ಈ ಕಾಡಿನಲ್ಲಿ ಕೆಲವೊಂದು ಕಾಡು ಮನುಷ್ಯರು ಇರ್ತಾರಲ್ಲ, ಅಂದ್ರೆ ಈ ಟ್ರೈಬ್ಸ್ ಅಂತ ಕರಿತೀವಲ್ಲ, ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಹುಲಿಗಳನ್ನ ಬೇಟೆ ಆಡ್ತಿದ್ರು. ಸೊ ಈ ಹುಲಿಗಳನ್ನ ಬೇಟೆ ಆಡೋ ಕಾರಣ ಇದು ಕೀ ಸ್ಟೋನ್ ಸ್ಪೀಸಿಸ್ ಏನಾದ್ರು ನಶಿಸಿ ಹೋದ್ರೆ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತದೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ, ಹೌದಾ? ಈ ಬೇಟೆನ ನಿಯಂತ್ರಣ ಮಾಡ್ಲಿಕ್ಕಾಗಿ ಮತ್ತೆ ಈ ಬೇಟೆನ ನಿಯಂತ್ರಣ ಮಾಡ್ಲಿಕ್ಕಾಗಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಹುಲಿ ಯೋಜನೆಯನ್ನ ಜಾರಿಗೆ ತರ್ತೀವಿ. ಯಾವ ಯೋಜನೆ? ಹುಲಿ ಯೋಜನೆ, ಪ್ರೊಜೆಕ್ಟ್ ಟೈಗರ್ ಅಂತ ಕರಿತೀವಿ, ಹೌದಾ? ಸೊ ಹುಲಿ ಯೋಜನೆ ಎಷ್ಟರಲ್ಲಿ ಜಾರಿ ತರ್ತೀವಪ್ಪ ಅಂದ್ರೆ 1973. ಎಸ್,
1973 ಏಪ್ರಿಲ್ 1ರಂದು ಏನ್ ಮಾಡ್ತೀವಿ, ಜಾರಿಗೆ ತರ್ತೀವಿ. ಏನನ್ನ? ಹುಲಿ ಯೋಜನೆ. ಯಾರು ತರ್ತಾರಪ್ಪ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧೀಜಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಂದಿರವ್ರು. ಯಾವ ಇಂದಿರವ್ರು ಏನ್ ಮಾಡ್ತಾರಪ್ಪ ಅಂದ್ರೆ, ಸೊ ಹುಲಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕಾಗಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹುಲಿ ಯೋಜನೆಯನ್ನ ಜಾರಿಗೆ ತರ್ತೀವಿ. ಇದಕ್ಕಿಂತ ಮೊದಲು ಹೇಳ್ಬೇಕಪ್ಪ ಅಂದ್ರೆ ನಮ್ಮ ರಾಷ್ಟ್ರೀಯ ಪ್ರಾಣಿ, ಇವರು ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ತಾರೆ. ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ಹುಲಿ. ಯಾವುದು? ಹುಲಿ. ಹೆಬ್ಬುಲಿ ಅಲ್ಲ, ಬರೀ ಹುಲಿ. ಇದಕ್ಕಿಂತ ಮೊದಲು ಯಾವ್ದು ಇರ್ತೀರಿ ಸರ್ ಅಂದ್ರೆ ಯಾವುದು? ಚಿಮ್ಮ ಅಲ್ಲ, ಸಿಂಹ. ಸೊ 1972ರಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಸಿಂಹ ಯೋಜನೆಯನ್ನು ಜಾರಿಗೆ ತರ್ತೀವಿ. 1973ರಲ್ಲಿ ಯಾವ್ದು ಜಾರಿಗೆ ತರ್ತೀವಪ್ಪ ಅಂದ್ರೆ ಹುಲಿ ಯೋಜನೆ ಜಾರಿಗೆ ತರ್ತೀವಿ. ಹೌದಾ? ಸೊ 1972ರಲ್ಲಿ ಈ ವರ್ಲ್ಡ್ ಲೈಫ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಯಾವ ಕಾಯ್ದೆ? ವನ್ಯಜೀವಿ ಸಂರಕ್ಷಣಾ ಕಾಯ್ದೆ. ಇದನ್ನು ಜಾರಿಗೆ ತರ್ತೇವೆ. ಎಸ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ. ಹೌದಾ? ಇದನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಏನ್ ಮಾಡ್ತೀವಿ? ಡಿಕ್ಲೇರ್ ಮಾಡ್ತೀವಿ. ಎಸ್. ಸೊ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ಹುಲಿ. ಹುಲಿಯಲ್ಲಿ ಯಾವ್ದಪ್ಪ ಅಂದ್ರೆ ರಾಯಲ್ ಬೆಂಗಾಲ್ ಟೈಗರ್ ಅಂತ ಹೇಳಿ. ಯಾವುದು? ರಾಯಲ್ ಬೆಂಗಾಲ್ ಟೈಗರ್. ರಾಯಲ್ ಬೆಂಗಾಲ್ ಟೈಗರ್ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ. ಹೌದಾ? ಎಸ್. ಸೊ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂದ್ರೆ ರಾಯಲ್ ಬೆಂಗಾಲ್ ಟೈಗರ್ ಅಥವಾ ಟೈಗರ್ ಅಂತ ನಾರ್ಮಲಿ ಕರೀತೀವಿ. ಹೌದಾ? ಹಾಗಾದ್ರೆ ನಿಮ್ಗೊಂದು ಕ್ವಶನ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ, ಏನಪ್ಪಾ ಅಂದ್ರೆ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಯಾರು? ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಯಾರಪ್ಪ ಅಂದ್ರೆ ಇಲ್ಲಿ ಕಾಣ್ತಿದಾರಲ್ಲ, ಇವರೇ ಹೀರೋ. ಸೊ ನಿಜವಾದ ಟೈಗರ್ ಮನುಷ್ಯ ಯಾರಪ್ಪ ಅಂದ್ರೆ ಇವರೇ. ಯಾರಪ್ಪ ಅಂದ್ರೆ ಕೈಲಾಶ್ ಸಂಕಲ. ಎಸ್, ಇವರು ಮೂಲತಃ ರಾಜಸ್ಥಾನ್ ವ್ಯಕ್ತಿ. ಸೊ ರಾಜಸ್ಥಾನ್ ವ್ಯಕ್ತಿ ಯಾರು? ರಾಜಸ್ಥಾನ್ ಕೈಲಾಸ ಸಂಕೇಲ ಅಂತಕ್ಕಂಥ ವ್ಯಕ್ತಿ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಟೈಗರ್ಗಳನ್ನ, ಎಸ್, ಟೈಗರ್ ಪಾಪ್ಯುಲೇಷನ್ ಬಹಳ ಕಡಿಮೆ ಆಗೋ ಕಾರಣ ಇಂದಿರಾ ಗಾಂಧೀಜಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಶ್ರಮ ಪಡ್ತಾರೆ. ಸೊ ಟೈಗರ್ ಗಳನ್ನ ಕಾಪಾಡ್ಲಿಕ್ಕಾಗಿ. ನೋಡು, ಹುಲಿ ಪಕ್ಕ ಹುಲಿ ಅಂತ ಮನುಷ್ಯ, ಅದಕ್ಕಾಗಿ ಇವ್ರನ್ನ ಟೈಗರ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಹೌದಾ? ಸೊ ಕೈಲಾಸ್ ಸಂಕೇಲ ಇವರು ಪ್ರೆಸೆಂಟ್ ಇಲ್ಲ, ಮರಣ ಹೊಂದಿದ್ದಾರೆ. ಹೌದಾ? ಸೊ ಮೇಡಮ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸೊ ಈ ಫಸ್ಟ್ ಬೇಟೆಯಾಡೋದನ್ನ ನಿಲ್ಲಿಸ್ತಾರೆ. ಈ ಬೇಟೆಯಾಡೋದನ್ನ ನಿಲ್ಲಿಸಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತರ್ತಾ ಹೋಗ್ತಾರೆ. ಹೌದಾ? ಫಸ್ಟ್ ಬೇಟೆಯಾಡೋದನ್ನ ನಿಲ್ಲಿಸಿದ್ರ ಮತ್ತೆ ಪ್ಲಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹುಲಿಯ ಆವಾಸ ಸ್ಥಾನ ಎಲ್ಲಪ್ಪ ಅಂದ್ರೆ ಕಾಡು. ಹೌದಾ? ಈ ಕಾಡಿನಲ್ಲಿ ಕೆಲವೊಂದು ಟ್ರೈಬ್ಸ್ ಇರ್ತಾರೆ. ಸೊ ಈ ಟ್ರೈಬ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಅವ್ರನ್ನ ಮನವೊಲಿಸಿ, ನೋಡ್ರಪ್ಪ ಈ ತರ ಇದೆ, ಸೊ ಟೈಗರ್ ಗೆ ಬಹಳ ಪ್ರಾಬ್ಲಮ್ ಆಗ್ತಿದೆ, ನೀವು ಬೇಟೆ ಆಡೋದ್ರಿಂದ ನೀವು ಬೇಟೆ ಆಡ್ಬೇಡ್ರಿ, ಫಸ್ಟ್ ಬೇಟೆ ನಿಲ್ಲಿಸ್ರಿ. ಸೆಕೆಂಡ್ ಥಿಂಗ್, ನೀವು ಅಲ್ಲಿಂದ ಏನ್ ಮಾಡ್ರಿ, ಬೇರೆ ಕಡೆ ಏನ್ ಮಾಡ್ರಿ, ಶಿಫ್ಟ್ ಮಾಡ್ತೀವಿ ನಿಮ್ಮನ್ನ ಅಂತೇಳಿ ಬೇರೆ ಕಡೆ ಶಿಫ್ಟ್ ಮಾಡಿ. ಸೊ ಟೈಗರ್ ಪಾಪ್ಯುಲೇಷನ್ ಅಥವಾ ಟೈಗರ್ ಸಂತತಿಗೆ ಬಹಳಷ್ಟು ಹೆಲ್ಪ್ ಮಾಡಿದ್ದಾರೆ. ಯಾರಪ್ಪ ಅಂದ್ರೆ ಕೈಲಾಶ್ ಸಂಕೇಲ. ಎಸ್, ನೆನ್ಪಿಟ್ಕೋರಿ, ಟೈಗರ್ ಮ್ಯಾನ್ ಆಫ್ ಇಂಡಿಯಾ. ಯಾವುದು? ಟೈಗರ್ ಮ್ಯಾನ್ ಆಫ್ ಇಂಡಿಯಾ. ಮತ್ತೆ ಹಾಗೆ ಎಲಿಫೆಂಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರು ಕರಿತೀವಿ? ಎಲಿಫೆಂಟ್ ಮ್ಯಾನ್ ಆಫ್ ಇಂಡಿಯಾ. ಕಮೆಂಟ್ ಮಾಡ್ತೀನಿ ನಾನು, ಎಲಿಫೆಂಟ್ ಮ್ಯಾನ್ ಆಫ್ ಇಂಡಿಯಾ ಯಾರು ಅಂತ ಕರಿತೀವಿ ಅಂತ ಹೇಳಿ ಕಮೆಂಟ್ ಮಾಡ್ತಾ ಹೋಗ್ರಿ. ಎಸ್. ನೆಕ್ಸ್ಟ್, ಸೊ ಇದೇ ಟೈಗರ್ ಅಲ್ಲಿ ನೋಡ್ಕೋಬೇಕಂದ್ರೆ ಸೊ ನಮ್ಮ ಹುಲಿ ಯೋಜನೆ ಯಾವಾಗ ಜಾರಿ ತರ್ತೀವಪ್ಪ ಅಂದ್ರೆ 1973ರಲ್ಲಿ ಜಾರಿ ತರ್ತೀವಿ. ಹೌದಾ ಸರ್? ಮತ್ತೆ ಹುಲಿ ಡೇ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಹುಲಿ ಯೋಜನೆ 1973ರಲ್ಲಿ ಏಪ್ರಿಲ್ 1ರಲ್ಲಿ ಜಾರಿಗೆ ತಂದ್ರಿ ಸರ್. ಓಕೆ. ಹುಲಿ ದಿನ ಅಂತ ಹೇಳಿ ಜುಲೈ 29. ಯಾವತ್ತು? ಜುಲೈ 29ನ ನ್ಯಾಷನಲ್ ಟೈಗರ್ ಡೇ ಅಥವಾ ಟೈಗರ್ ಡೇ ಅಂತಾನು ಕರಿತೀವಿ. ಎಸ್, ಈ ಟೈಗರ್ ಡೇ ಅಂತ ಹೇಳಿ ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಜುಲೈ 29 ಸರ. 29ನೇ ಯಾಕೆ ಆಚರಣೆ ಮಾಡ್ತಾರೆ? ಮತ್ತ ಅದೊಂದು ಕ್ವಶನ್ ಬರಬಹುದು. ಹೌದಾ? ಸೊ 2010ರಲ್ಲಿ, ಎಷ್ಟರಲ್ಲಿ? 2010ರಲ್ಲಿ ಏನಾಯ್ತು? ಸೊ ರಷ್ಯಾ ಸೇಂಟ್ ಪೀಟರ್ಸ್ಬರ್ಗ್. ಸೊ ರಷ್ಯಾದಲ್ಲಿ ಒಂದು ಸಭೆ ನಡೀತದ. ಯಾವುದಕ್ಕೆ? ಸೊ ಹುಲಿ ಬಗ್ಗೆ, ಅಂದ್ರೆ ಹುಲಿಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕಂತೇಳಿ ಹುಲಿಯ ಮೊಟ್ಟ ಮೊದಲ ಏನದು ಸಮಾವೇಶ ನಡೀತದ. ಸೊ ಹುಲಿ ಬಗ್ಗೆ ಯಾವ ರೀತಿ ಮೆಜರ್ಸ್ ತಗೋಬೇಕು, ನಾವು ಯಾವ ರೀತಿ
ಹುಲಿಗಳನ್ನ ಕಾಪಾಡಬೇಕು ಅಂತೇಳಿ ಒಂದು ಸಭೆ ಸೇರ್ತಾರೆ. ಎಲ್ಲಿಪ್ಪ ಅಂದ್ರೆ 2010ರಲ್ಲಿ ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ 2010 ಜುಲೈ 29ರಂದು ಸಭೆ ಸೇರ್ತಾರೆ. ಸೊ ಈ ಜುಲೈ 29ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಟೈಗರ್ಸ್ ಡೇ ಅಂತ ಕರಿತೀವಿ, ಆಚರಣೆ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಭಾವಿಸ್ತಿದ್ರೆ 2010ರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ಸಭೆ ಸೇರ್ತೀವಿ. ಯಾವುದಕ್ಕಾಗಿ? ಟೈಗರ್ಸ್ ಅಂದ್ರೆ ಹುಲಿಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕಾಗಿ. ಅದಕ್ಕಾಗಿ ಈ ಜುಲೈ 29ನ ಟೈಗರ್ ಡೇ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಹುಲಿ ದಿನ. ಯಾವ ದಿನ? ಹುಲಿ ದಿನ. ಎಸ್. ಸೊ ನೆಕ್ಸ್ಟ್, ಸೊ 1973ರಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಅಂತ ಮಾಡ್ತೀವಿ. ಸೊ ಅದು 2023ಕ್ಕೆ ಏನಾಗತ್ತಂದ್ರೆ 50 ವರ್ಷಗಳ ಆಚರಣೆ ಆಗುತ್ತೆ. ಅಂದ್ರೆ ಟೈಗರ್ ಪ್ರೊಜೆಕ್ಟ್ ಟೈಗರ್ ಅಂತೇಳಿ 1973 ಏಪ್ರಿಲ್ 1ರಂದು ಇಂದಿರಾ ಗಾಂಧೀಜಿ ಅಂದ್ರೆ ಇಂದಿರಾ ಮೇಡಮ್ ಅವರು ಅಥವಾ ಇಂದಿರವ್ವ, ಎಸ್ ಇಂದಿರಾ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಅನ್ನ ಜಾರಿಗೆ ತರ್ತಾರೆ. ಯಾವ್ದನ್ನ? ಪ್ರೊಜೆಕ್ಟ್ ಟೈಗರ್ ಅನ್ನ. ಈ 1973ರಿಂದ 2023ಕ್ಕೆ ಎಷ್ಟು ವರ್ಷ ಆಗತ್ತಂದ್ರೆ 50 ಇಯರ್ಸ್ ಆಗತ್ತಾ? ಎಷ್ಟು ಇಯರ್ಸ್? 50 ಇಯರ್ಸ್. ಹೌದಾ? ಈ 50 ಇಯರ್ಸ್ ಆಚರಣೆಗಾಗಿ ಸೊ ಈ ಪ್ರಸ್ತುತ ಪ್ರಧಾನಮಂತ್ರಿ ಯಾರಿದಾರಪ್ಪ ಅಂದ್ರೆ ನಮ್ಮ ಮೋದಿ ಸಾಹೇಬ್ರು ಇದಾರೆ. ಸೊ ಮೋದಿ ಸಾಹೇಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮೈಸೂರಿಗೆ ಬರ್ತಾರೆ. ಎಲ್ಲಿಗೆ? ಮೈಸೂರಿಗೆ. ಏನಕ್ಕೆ ಬರ್ತಾರಪ್ಪ ಅಂದ್ರೆ ಈ 50 ವರ್ಷದ ಆಚರಣೆ ಮಾಡ್ಲಿಕ್ಕೆ, 50 ವರ್ಷ ಆಚರಣೆ ಮಾಡ್ಲಿಕ್ಕಾಗಿ ಎಲ್ಲಿಗೆ ಬರ್ತಾರಪ್ಪ ಅಂದ್ರೆ ಮೈಸೂರಿಗೆ ಬರ್ತಾರೆ. ಇಲ್ಲಿ IBCA ಅಂತ ಒಂದು ಪ್ರಾಜೆಕ್ಟ್ ಅನ್ನು ಬಿಡುಗಡೆ ಮಾಡ್ತಾರೆ. ಯಾವುದು? IBCA. IBCA ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ಅಂತ. ಯಾವುದು? ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್. ಹೌದಾ? ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸಸ್ ನ ಮೈಸೂರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 2023 ಘೋಷಣೆ ಮಾಡ್ತಾರೆ. ಇದರಲ್ಲಿ ಒಟ್ಟಾರೆಯಾಗಿ ಎಷ್ಟು ಒಂದು ಪ್ರಾಣಿಗಳನ್ನ ಇನ್ಕ್ಲೂಡ್ ಆಗಿರುತ್ತೆ. ನಿಮಗೆ ಕ್ವಶನ್ ಕೇಳ್ತಾರೆ. IBCA ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಲ್ಲಿ ಎಷ್ಟು ಪ್ರಾಣಿಗಳನ್ನ ಒಳಗೊಂಡಿದೆ? ಯಾರ್ಯಾರು ಅಂದ್ರೆ ಫಸ್ಟ್ ನೋಡಿ ಜಾಗ್ವಾರ್ ಇದೆ. ಹೆಂಗ್ ನೋಡ್ಕೊಂಡ್ರಿ? ಯಾವುದು? ಜಾಗ್ವಾರ್. ನೆಕ್ಸ್ಟ್ ಸ್ನೋ ಲೆಪರ್ಡ್. ನೆಕ್ಸ್ಟ್ ಪೂಮಾ ಅಂತ ಬರುತ್ತಾ? ಎಸ್ ಲೆಪರ್ಡ್ ಅಂತ ಬರುತ್ತಾ? ಲಯನ್ ಅಂತ ಬರುತ್ತಾ? ಟೈಗರ್ ಬರುತ್ತೆ. ನಾರ್ಮಲಿ ಉಚ್ಚಿ. ಎಸ್ 1 2 3 4 5 6 7 ಎಷ್ಟು ಬೇಕು ಟೋಟಲ್ ಆಗಿ? 7 ಪ್ರಾಣಿಗಳು ಸ್ನೇಹಿತರೆ. 7. ಹೌದಾ? ಸ್ನೋ ಲೆಪರ್ಡ್ ಅಂತ ಕರಿತೀವಿ, ಲೆಪರ್ಡ್ ಅಂತ ಕರಿತೀವಿ. ಲೆಪರ್ಡ್ ಬೇರೆ, ಸ್ನೋ ಲೆಪರ್ಡ್ ಸೇಮ್. ಈ ಲೆಪರ್ಡ್ ಏನ್ ಮಾಡ್ತೀವಿ? ನಾರ್ಮಲಿ. ಸ್ನೋ ಲೆಪರ್ಡ್ ಅಂದ್ರೆ ಇದನ್ನ ಬೆಂಕಿಯ ದೆವ್ವ ಅಂತ ಕರಿತೀವಿ. ಏನಂತ ಕರಿತೀವಿ? ಬೆಂಕಿಯ ದೇವ ಅಂದ್ರೆ ಪರ್ವತ ದೇವ. ಬೆಂಕಿ ದೇವಲ್ಲ, ಪರ್ವತ ದೇವ. ಪರ್ವತ ದೇವ ಎಲ್ಲಿರ್ತದೆ? ಪರ್ವತಗಳಲ್ಲಿ. ಎಸ್ಪೆಷಲಿ ಈ ಸ್ನೋ ಇರುವಂತಹ ಪ್ಲೇಸ್ ಅಲ್ಲಿ ಏನಿರ್ತಪ್ಪ ಅಂದ್ರೆ ಸ್ನೋ ಲೆಪರ್ಡ್. ಯಾವ್ದಿರುತ್ತ? ಸ್ನೋ ಲೆಪರ್ಡ್. ಎಸ್. ಸೊ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅಲ್ಲಿ ಎಷ್ಟು ಬರ್ತವೆ? ಎಷ್ಟು ಪ್ರಾಣಿಗಳು ಬರ್ತವೆ? ಯಾವ್ಯಾವು? ಜಾಗ್ವಾರ್, ಪೂಮಾ, ಲೆಪರ್ಡ್, ಸ್ನೋ ಲೆಪರ್ಡ್, ಮತ್ತೆ ಟೈಗರ್, ಲಯನ್, ಇನ್ನೊಂದು ಪೂಮಾ. ಎಸ್. ಚೀತಾ. ಇಷ್ಟು 7 ಗಂಟೆ. ಎಷ್ಟು ಬರ್ತವೆ? 7. ಅಂಡರ್ಸ್ಟ್ಯಾಂಡ್ ಆಯ್ತು? ನೆಕ್ಸ್ಟ್. ಸೊ ಬ್ರೀಫ್ ಆಗಿಲ್ಲ, ಸ್ವಲ್ಪ ನಾರ್ಮಲ್ ಆಗಿ ಹುಲಿ ಬಗ್ಗೆ. ಯಾಕಂದ್ರೆ ಕೀ ಸ್ಟೋನ್ ಸ್ಪೀಸೀಸ್ ಅಂತ ನೋಡಿದಲ್ಲ, ಅದೆಲ್ಲ ಚೂರು ಹುಲಿ ಬಗ್ಗೆ ನೋಡ್ತಾ ಹೋಗ್ತೀವಿ ಅಷ್ಟೇ. ಹೌದಾ? ನೆಕ್ಸ್ಟ್, ಜೀವ ಪರಿಸರ ವ್ಯವಸ್ಥೆ. ಯಾವ ಪರಿಸರ ವ್ಯವಸ್ಥೆ? ಜೀವ ಪರಿಸರ ವ್ಯವಸ್ಥೆ. ಎಸ್. ಇದನ್ನ ಎಕೋಟೋನ್ ಅಂತ ಕರೀತೀವಿ. ಯಾವ ಟೋನ್? ಎಕೋಟೋನ್. ಎಸ್. ಎಕೋಟೋನ್ ಅಂತ ಕರೀತೀವಿ. ಜೀವ ಪರಿಸರ ಮೇಳ. ವ್ಯವಸ್ಥೆ ಅಲ್ಲ, ಮೇಳ. ಎಕೋಟೋನ್ ಅಂತ ಕರೀತೀವಿ. ಏನ್ರಿ ಸರ್ ಎಕೋಟೋನ್? ಎಸ್. 2 ಪ್ರದೇಶಗಳ ನಡುವಿನ ಸ್ಥಿತ್ಯಾಂತರ ವಲಯ. 2 ಪ್ರದೇಶಗಳ ನಡುವಿನ ಸ್ಥಿತ್ಯಾಂತರ ವಲಯವನ್ನು ನಾವು ಏನಂತ ಕರೀತೀವಪ್ಪ ಅಂದ್ರೆ ಎಕೋಟೋನ್. ಹಾಗಾದ್ರೆ 2 ಪ್ರದೇಶಗಳ ನಡುವಿನ ಸ್ಥಿತ್ಯಾಂತರ ವಲಯ ಅಂದ್ರೆ ಹೌದಾ? ಇಲ್ಲೇನು ನೋಡ್ರಿ, ಇದೆ ಎಕೋಟೋನ್. ಎಸ್. ಸೊ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಟ್ರಾನ್ಸಿಷನ್ ಬಿಟ್ವೀನ್ 2 adjusted ecosystems that contains some of the species and characteristics of each one and also contains
ಎಡ್ಜ್ ಎಫೆಕ್ಟ್. ಕನ್ನಡದಲ್ಲಿ ಅಂಚು ಪರಿಣಾಮ. ಅಂಚು ಅಂಚು ಪರಿಣಾಮ, ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಅಂದ್ರೆ ಅಂಚು ಪರಿಣಾಮ. ಏನ್ರಿ ಅಂಚು ಪರಿಣಾಮ? ಏನಿಲ್ಲ, ಇದನ್ನ ಆಲ್ರೆಡಿ ಕ್ವಶನ್ ಕೇಳಿದ್ದೀನಿ. ಎರಡು ಅಕ್ಕಪಕ್ಕ, ಪಕ್ಕ ಅಕ್ಕಪಕ್ಕ, ಆಚೆ ಈಚೆ, ಆ ಕಡೆ ಈ ಕಡೆ ಅಂತ ಓದಿರ್ತೀರ. ಎಸ್, ಎರಡು ಅಕ್ಕಪಕ್ಕ ಪರಿಸರ ವ್ಯವಸ್ಥೆಗಳ ಗಳಲ್ಲಿನ ನಡುವೆ ಇರುವ ಪ್ರದೇಶದಲ್ಲಿ ಹೆಚ್ಚಿನ ಜೀವ ಪ್ರಭೇದಗಳು ಇರುವಿಕೆ ಏನಂತ ಕರಿತೀವಿ? ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಎಡ್ಜ್ ಎಫೆಕ್ಟ್ ಸಿಂಪಲ್ ಆಗಿ ಹೇಳೋದಕ್ಕೆ ತಲೆ ಕೆಡಿಸ್ಕೋಬೇಡ್ರಿ. ಏನಿಲ್ಲ, ಎರಡು ಅಕ್ಕಪಕ್ಕ ಪರಿಸರ ವ್ಯವಸ್ಥೆಗಳ ನಡುವಿನ ಇಲ್ಲೊಂದು ಪರಿಸರ ವ್ಯವಸ್ಥೆ ಇದೆ, ಇಲ್ಲೊಂದು ಪರಿಸರ ವ್ಯವಸ್ಥೆ ಇದೆ. ಹೌದಾ? ಸೊ ಇಲ್ಲಿನ ಪರಿಸರ ವ್ಯವಸ್ಥೆ, ಇಲ್ಲಿನ ಪರಿಸರ ವ್ಯವಸ್ಥೆ ಏನಾಗುತ್ತದೆ? ಇಲ್ಲಿರ್ತಕ್ಕಂಥ ಕೆಲವೊಂದು ಜೀವಿಗಳು, ಇಲ್ಲಿರ್ತಕ್ಕಂಥ ಕೆಲವೊಂದು ಜೀವಿಗಳು, ಇಲ್ಲಿ ಮಿಡಿಲ್ ಏನೈತಲ್ಲ, ಈ ಪ್ಲೇಸ್ ನಾವು ಏನಂತ ಕರಿತೀವಿ ಅಂದ್ರೆ ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಎಸ್, ಎಡ್ಜ್ ಎಫೆಕ್ಟ್ ಅಂದ್ರೆ ಏನಿಲ್ಲ, ಸಿಂಪಲ್ ಇದೆ. ಎಕೋಟೋನ್ಗೂ ಎಡ್ಜ್ ಎಫೆಕ್ಟ್ ಸ್ವಲ್ಪ ಡಿಫ್ರೆನ್ಸ್ ಐತೆ ಅಷ್ಟೇ. ಏನು? ಎಕೋಟೋನಲ್ಲಿ ಎರಡು ಪರಿಸರ ವ್ಯವಸ್ಥೆಗಳ ನಡುವಿನ ಸ್ಥಿತ್ಯಂತರ ವಲಯ, ಈ ಒಂದು ಪ್ರದೇಶವನ್ನು ಮಾತ್ರ ನಾವು ಎಡ್ಜ್ ಏನಂತ ಕರಿತೀವಿ? ಎಕೋಟೋನ್ ಅಂತ ಕರಿತೀವಿ. ಈ ಕಡೆ ಈಗ ಸೆಂಟರ್ ಇರುತ್ತಲ್ಲ, ಆ ಸೆಂಟರ್ ಪ್ಲೇಸ್ ಅನ್ನ ನಾವು ಏನಂತ ಕರಿತೀವಿ ಅಂದ್ರೆ ಎಕೋಟೋನ್ ಅಂತ ಕರಿತೀವಿ. ಇಲ್ಲೇನಾಗುತ್ತೆ, ಎಲ್ಲಿ ಎಡ್ಜ್ ಎಫೆಕ್ಟ್ ಅಲ್ಲಿ ಈ ಕಡೆ ಏನ್ ಮಾಡ್ತಾರೆ? ಎರಡು ಕಡೆ ಬಂದು ಇಲ್ಲಿ ಜಾಸ್ತಿ ಇರ್ತವೆ ಯಾವ ಪ್ರಾಣಿಗಳು. ಸೊ ಇಲ್ಲಿ ಮತ್ತೆ ಇಲ್ಲಿ ಏನಾಗ್ತವೆ ನೋಡಿ, ಇಲ್ಲಿ ಪೀಸಸ್ ಯಾವ ಒಂದು ರೆಡ್ ಬ್ಲೂ, ಇದು ಅವಶ್ಯಕತೆನೇ ಇಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಸುಮ್ಮನೆ ಇದು ಬೇಡ. ಹೌದಾ? ಇದು ಒಂದು, ಇದು ಏನ್ರಿ ಸರ್ ಅನ್ಬೇಡ್ರಿ, ರೌಂಡ್ ಅಷ್ಟೇ ಆಗಿದೆ. ಅರ್ಥ ಆಯ್ತಾ? ಹಾ, ಈಗ ಎಕ್ಸಾಂಪಲ್ ತಗೊಳ್ಳಿ. ಇದು ಉತ್ತರ ಕರ್ನಾಟಕ. ಯಾವ ಕರ್ನಾಟಕ? ಉತ್ತರ ಕರ್ನಾಟಕ. ಇದು ದಕ್ಷಿಣ ಕರ್ನಾಟಕ. ಯಾವ ಕರ್ನಾಟಕ? ದಕ್ಷಿಣ ಕರ್ನಾಟಕ. ಸೊ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಿ, ಹೌದಾ? ಸೊ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಪ್ಪ ಅಂದ್ರೆ ಅರ್ಥ ಏನು? ನೀವೆಲ್ಲ ಆಸ್ಪಿರೆಂಟ್ಸ್, ಹೌದಾ? ಸೊ ಆಸ್ಪಿರೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಸ್ಪರ್ಧಾರ್ಥಿಗಳು. ಯಾರು? ಸ್ಪರ್ಧಾರ್ಥಿಗಳು. ಅಂದ್ರೆ ಸ್ಪರ್ಧಾರ್ಥಿಗಳು ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ, ದಕ್ಷಿಣ ಕರ್ನಾಟಕದಲ್ಲೂ ಇದ್ದಾರೆ, ಹೌದಾ? ಸೊ ಉತ್ತರ ಕರ್ನಾಟಕದಲ್ಲಿ ಓದ್ತಿರೋ ಸ್ಪರ್ಧಾರ್ಥಿಗಳಿದ್ದಾರೆ, ದಕ್ಷಿಣ ಕರ್ನಾಟಕದಲ್ಲಿ ಓದ್ತಿರೋ ಸ್ಪರ್ಧಾರ್ಥಿಗಳಿದ್ದಾರೆ. ಬಟ್ ಕೋಚಿಂಗ್ ಅಂತ ಬಂದಾಗ ಕೆಲವೊಬ್ಬರು ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿ ಬರ್ತಾರೆ, ಇಲ್ಲಿಂದ ಇಲ್ಲಿ ಬರ್ತಾರೆ, ಹೌದಾ? ಸೊ ಅದು ಮೇ ಬಿ ಧಾರವಾಡ ಆಗಿರ್ಲಿ ಅಥವಾ ಬೆಂಗಳೂರು ಆಗಿರ್ಲಿ, ಎಸ್ ಅದು ಬಿಜಾಪುರ ಆಗಿರ್ಲಿ. ಇಲ್ಲಿ ಕಂಪ್ಯಾರಿಸನ್ ಮಾಡಿ ಕೋಚಿಂಗ್ ತಗೊಳ್ಳೋರು ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ತರ ಕರ್ನಾಟಕದಿಂದನೂ ಬರ್ತಾರೆ, ದಕ್ಷಿಣ ಕರ್ನಾಟಕದಿಂದನೂ ಬರ್ತಾರೆ. ಅಂದ್ರೆ ಕಂಪೇರಿಂಗ್ ಟು ಆಸ್ಪಿರೆಂಟ್ಸ್ ನ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಏನದು ಸೆಂಟರ್ ಪ್ಲೇಸ್ ಏನಿರ್ತಲ್ಲ, ಇಲ್ಲಿ ಏನಾಗಿರ್ತಾರೆ? ಜಾಸ್ತಿ ಜನ ಇರ್ತಾರೆ. ಯಾಕಂದ್ರೆ ಧಾರವಾಡ ಮತ್ತು ಬೆಂಗಳೂರು ಬಿಜಾಪುರ ಓದಲಿಕ್ಕೆ ಉತ್ತಮವಾದ ವಾತಾವರಣ ಐತಿ, ಹೌದಾ? ಉತ್ತಮ ವಾತಾವರಣ ಇರೋ ಕಾರಣ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾರೆ. ಇದನ್ನೇ ಏನಂತ ಕರಿತೀವಿ ಅಂದ್ರೆ ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಯಾವ ಎಫೆಕ್ಟ್? ಎಡ್ಜ್ ಎಫೆಕ್ಟ್. ಎಡ್ಜ್ ಎಫೆಕ್ಟ್ ಅಂದ್ರೆ ಏನಿಲ್ಲ, ಎರಡು ಅಕ್ಕಪಕ್ಕ ಪರಿಸರ ವ್ಯವಸ್ಥೆಗಳ ನಡುವಿನ ಪ್ರದೇಶದಲ್ಲಿ ಹೆಚ್ಚಿನ ಜೀವ ಪ್ರಭೇದ ಇರುವಿಕೆಗೆ ಏನಂತ ಕರಿತೀವಿ? ಎಡ್ಜ್ ಎಫೆಕ್ಟ್ ಅಂತ ಕರಿತೀವಿ. ಯಾವ ಎಫೆಕ್ಟ್? ಎಡ್ಜ್ ಎಫೆಕ್ಟ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸಿಂಪಲ್ ಇಷ್ಟೇ. ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಇರುತ್ತೆ.
ಇವತ್ತು ಇಷ್ಟು ತರಗತಿ ಇರುತ್ತೆ ಸ್ನೇಹಿತರೆ. ಸೊ ಮುಂದಿನ ತರಗತಿಯಲ್ಲಿ ಮುಂದಿನ ಕಾನ್ಸೆಪ್ಟ್ ಒಂದಿಗೆ ಮತ್ತೆ ಬರೋಣ. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.